ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಧನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಪತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಶಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ. ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋರ್ದಂಬರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರಭಯೇ ವೈಷ್ಣವೀರ್ದೇವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ. ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಆಹಿತ ಪ್ರತಿಮೆಗಳು, ಅಚಲ ಪ್ರತೀಕಗಳ ವಿಚಾರವನ್ನು ಜಗನ್ನಾಥದಾಸರು ನಮಗೆ ಹೇಳ್ತಾ ಇದ್ದಾರೆ. ದೇಹ ಗೇಹಾಪತ್ಯ ಸಂಸಾಧನ ಲೋಹ ಕಾಷ್ಠಶಿಲ ವೃದಾತ್ಮಕವಾದ ದ್ರವ್ಯಗಳ ಏನೆಲ್ಲ ದ್ರವ್ಯಗಳಿದೆಯೋ ಆ ಎಲ್ಲ ದ್ರವ್ಯಗಳು ಕೂಡ ಭಗವಂತನ ಆರಾಧನೆಗೆ ಒಂದು ಸಾಧನ ಎಂಬುದಾಗಿ ತಾನು ಚಿಂತನೆ ಮಾಡಿ, ಯಾರು ಸಾಧಕನಿದ್ದಾನೋ ಅವನು ಆ ರೀತಿಯಾಗಿ ಅದನ್ನು ಚಿಂತನೆ ನಡೆಸಿಕೊಂಡು ಸರ್ವನಾಮಕನಾದಂತಹ ಸರ್ವಶರ್ವ ಶಿವಸ್ಥಾಣು ಅಂತ ಹೇಳಿಕೊಂಡು ಸರ್ವನಾಮಕನಾಗಿ, ಸರ್ವಾಧಾರಕನಾಗಿ, ಸರ್ವರಲ್ಲಿಯೂ ಸರ್ವ ವಸ್ತುಗಳಲ್ಲಿಯೂ ಕೂಡ ತಾನು ವಿಶೇಷವಾಗಿ ವ್ಯಾಪ್ತನಾಗಿದ್ದುಕೊಂಡು ಅಂತಹ ಭಗವಂತನನ್ನು ನೀನು ಧ್ಯಾನ ಮಾಡು ಎಂಬುದಾಗಿ ನಮಗೆ ತಿಳಿಸಿದ ನಂತರ ಮುಂದೆ ಭಗವಂತನ ವ್ಯಾಪಾರ, ಚೇತನ ಪ್ರತಿಮೆಗಳಾದಂತಹ ಜೀವರುಗಳಲ್ಲಿ ಭಗವಂತ ತಾನಿದ್ದುಕೊಂಡು ಯಾವ ರೀತಿಯಾಗಿ ತಾನು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾನೆ ಎಂಬುದನ್ನು ತಿಳಿಸ್ತಾರೆ. ಶ್ರೀ ತರುಣಿವಲ್ಲಭಗೆ ಜೀವರು ಚೇತನ ಪ್ರತಿಮೆಗಳು ಓತಪ್ರೋತರಾಗಿ ಇದ್ದ ಎಲ್ಲರಳು ವ್ಯಾಪಾರ ಮಾಡುತ್ತಿಹ ಓತ ಸರ್ವೇಂದ್ರಿಯಗಳು ಸಂಪ್ರೀತಿಯೆಂದು ಉಂಡು ಉಣಿಸಿ ವಿಷಯ ನಿವಾದ ದೇಶ ದೀಪದಂದಲಿಪ್ಪ ನಿರ್ಭಯದಿ. ಭಗವಂತ ಬೇರೆ ಬೇರೆ ವಸ್ತುಗಳಲ್ಲಿ, ಚೇತನ ಪ್ರತಿಮೆಗಳಲ್ಲಿ ತಾನಿರ್ತಾನೆ ಅಂತ ಹೇಳಿದರು. ಅದರಲ್ಲಿ ಆ ಭಗವಂತ ಅವನಿಗೆ ಚೇತನ ಪ್ರತಿಮೆಗಳಲ್ಲಿ ಭಗವಂತ ತಾನಿದ್ದುಕೊಂಡು ಯಾವ ರೀತಿಯಾದಂತಹ ವ್ಯಾಪಾರವನ್ನು ಮಾಡುತ್ತಾನೆ, ಯಾವ ರೀತಿಯಾದಂತಹ ವ್ಯವಹಾರಗಳನ್ನು ಭಗವಂತ ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಎಲ್ಲ ಶ್ರೀತರುಣಿವಲ್ಲಭಗೆ ಜೀವರು ಚೇತನ ಪ್ರತಿಮೆಗಳು. ಎಲ್ಲ ಜೀವರಾಶಿಗಳು ಕೂಡ ಭಗವಂತನಿಗೆ ಅದೊಂದು ಚೇತನ ಪ್ರತಿಮೆಗಳು ಭಗವಂತನಿಗೆ ಪ್ರತಿಮಾಸ್ಥಾನೀಯರಾಗಿರ್ತಾರೆ. ಅಂತಹ ಪ್ರತಿಮಾಸ್ಥಾನೀಯರಾದಂತಹ ಜೀವರಾಶಿಗಳಲ್ಲಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಎಲ್ಲದರೊಳಗೆ ತಾನು ಪ್ರವೇಶವನ್ನು ಮಾಡಿ ಆ ಎಲ್ಲದರೊಳಗೂ ಕೂಡ ತಾನು ಓತಪ್ರೋತವಾಗಿ ಆ ಎಲ್ಲದರಲ್ಲಿಯೂ, ಎಲ್ಲ ವಸ್ತುಗಳಲ್ಲಿಯೂ ಕೂಡ ತಾನು ವ್ಯಾಪ್ತನಾಗಿ ತಾನಿದ್ದುಕೊಂಡು ಸರ್ವತ್ರ ನೆಲೆಸಿಕೊಂಡು ವ್ಯಾಪಾರ ಮಾಡುತ್ತಿಹ. ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳನ್ನು ಇಂದ್ರಿಯಗಳಿಂದ ಮಾಡುವಂತಹ ವ್ಯಾಪಾರ,
ಇನ್ನು ಮಾನಸಿಕವಾದಂತಹ ವ್ಯಾಪಾರ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳನ್ನು ಭಗವಂತ ಆ ಜೀವರಾಶಿಗಳಲ್ಲಿ ತಾನಿದ್ದುಕೊಂಡು ನಡೆಸ್ತಾನೆ. ನಡೆಸಿ ಮತ್ತೇನು ಮಾಡ್ತಾನೆ ಕೇಳಿದ್ರೆ ಹೋತ, ಅವನನ್ನು ಹೋತೃ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಅವನು ಇಂದ್ರಿಯಗಳಿಗೆ ಆಹುತಿಗಳನ್ನು ನೀಡ್ತಾನೆ. ಹೋತೃ, ತಾನು ವ್ಯಾಪಾರಗಳನ್ನು ಸರ್ವೇಂದ್ರಿಯಗಳಲ್ಲಿ ಇದ್ದುಕೊಂಡು ಹೋತೃನಾಮಕನಾಗಿ ಅದರಲ್ಲಿ ತಾನಿರ್ತಾನೆ. ಅಷ್ಟು ಮಾತ್ರ ಬರದೆ ಸರ್ವೇಂದ್ರಿಯಗಳು ತಾನು ಹೋತೃ ತನಿಸಿಕೊಂಡು ಸರ್ವೇಂದ್ರಿಯಗಳಲ್ಲಿ ತಾನು ಇದ್ದುಕೊಂಡು ಆ ಎಲ್ಲ ವಿಷಯಗಳನ್ನು ಅವರಿಗೆ ಜೀವರಾಶಿಗಳಿಗೆ ಅನುಭವ ಬರುವಂತೆ ಮಾಡಿಸಿ ಅವರು ಆ ಜೀವರಾಶಿಗಳು ಆ ಎಲ್ಲ ರೀತಿಯಾದಂತಹ ವ್ಯಾಪಾರಗಳು, ವಿಷಯ ಪದಾರ್ಥಗಳಿಂದ ಕಣ್ಣಿನ ನೋಡುವಂತಹದ್ದು, ಕಿವಿಯಿಂದ ಕೇಳುವಂತಹದ್ದು, ಘ್ರಾಣೇಂದ್ರಿಯದಿಂದ ಆಘ್ರಾಣಿಸುವಂತಹದ್ದು, ಇನ್ನು ಹಸ್ತ ತ್ವಗೇಂದ್ರಿಯ ಮೊದಲಾದಂಥವುಗಳಿಂದ ಮುಟ್ಟುವಂತಹದ್ದು, ಇನ್ನು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇತ್ಯಾದಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳನ್ನು ತಾನು ಇಟ್ಟುಕೊಂಡು ನಡೆಸ್ತಾನೆ. ನಡೆಸಿ ಆ ಎಲ್ಲ ಜೀವರಾಶಿಗಳಿಗೆ ಅದರ ಅನುಭವ ಬರುವಂತೆ ತಾನು ಮಾಡ್ತಾನೆ. ಆದ್ದರಿಂದ ಹೇಗಿರ್ತಾನೆ ಭಗವಂತ ಅಂತ ಕೇಳಿದ್ರೆ, ನಿವಾದ ದೇಶದಿಂದ ಐಲಿಪ್ಪ, ಯಾವುದೇ ಒಂದು ಗಾಳಿ ಬರದೇ ಇರತಕ್ಕಂತಹ ದೇಶ. ಯಥಾದೀಪೋ ನಿವಾತಸ್ಥೋ ನೇಂಗತೆ ಲೋಪಮಾಸ್ಮೃತ ಅಂತ ಹೇಳಿಕೊಂಡು ಕೃಷ್ಣನ ಮಾತನ್ನು ನಾವು ನೋಡ್ಬೋದು. ಏನು ಅಂತ ಕೇಳಿದ್ರೆ, ಅಲ್ಲಿ ಯಥಾದೀಪೋ ನಿವಾತಸ್ಥೋ ನೇಂಗತೆ, ಗಾಳಿ ವಿಪರೀತವಾದಂತಹ ಗಾಳಿ ಬರುವಂತಹ ಸ್ಥಳದಲ್ಲಿ ಅಲ್ಲಿ ದೀಪ ಅದು ಸರಿಯಾಗಿ ಉರಿಯುವಂತಹದ್ದು ಆಗೋದಿಲ್ಲ. ಆದರೆ ಸಾಮಾನ್ಯವಾದಂತಹ ಆದರೆ ಭಗವಂತನಲ್ಲಿ ಆಗುವಾಗ ಅವನಿಗೆ ಯಾವುದೇ ರೀತಿಯಾದಂತಹ ಭಯಾದಿಗಳಿಲ್ಲ. ಯಾಕೆ ಅಂತ ಕೇಳಿದ್ರೆ, ತದೇಜತಿ ತನ್ನೇಜತಿ ತದ್ದೂರೇ ತದಂತಿಕೆ ತದಂತರಸ್ಯ ಸರ್ವಸ್ಯ ಸರ್ವಸ್ಯ ಬಾಹ್ಯತಃ. ಭಗವಂತನನ್ನು ಈಶಾವಾಸ್ಯೋಪನಿಷತ್ತು ಹೇಳಿರತಕ್ಕಂತಹದ್ದು ಹೇಗೆ ಅಂತ ಕೇಳಿದ್ರೆ, ತದೇಜತಿ ತನ್ನೇಜತಿ, ಅದು ಏಜ್ರ ಕಂಪನೆ ಇನ್ನೊಂದನ್ನು ಕಂಪನೆ ಮಾಡುವಂತೆ ಮಾಡುತ್ತದೆ. ಆದರೆ ತಾನು ಮಾತ್ರ ಯಾವುದೇ ರೀತಿಯಾಗಿ ತಾನು ಕಂಪನಕ್ಕೆ ಒಳಗಾಗುವುದಿಲ್ಲ. ತದೇಜತಿ ತನ್ನೇಜತಿ, ಅದು ಯಾವುದೇ ರೀತಿಯಾಗಿ ಭಯವನ್ನು ಪಡುವುದಿಲ್ಲ. ತದ್ದೂರೇ ತದಂತಿಕೆ, ದೂರ ಹತ್ತಿರ ಇತ್ಯಾದಿ ಎಲ್ಲ ರೀತಿಯಾದಂತಹದ್ದರಲ್ಲಿಯೂ ಕೂಡ ಅದು ಇದೆ. ಅಂದರೆ ಭಗವಂತ ನಿರ್ಭಯನಾಗಿ ಯಾವುದೇ ರೀತಿಯಾಗಿರುವಂತಹ ಭಯದಗಳು ಅವನಿಗೆ ಇಲ್ಲವೇ ಇಲ್ಲ. ಯಾಕೆ? ಭಯಾದಿ ದೋಷಗಳು ಅದು ಜೀವರ ಗುಣ. ಭಯಾದಿಗಳನ್ನು ಪಡುವಂತಹದ್ದು ಜೀವರಾಶಿಗಳ ಸ್ವಾಭಾವಿಕವಾದಂತಹ ಗುಣ. ಆದರೆ ಭಗವಂತ ಜೀವರುಗಳಿಗಿಂತ ಅತ್ಯಂತ ಭಿನ್ನನಾದ್ದರಿಂದಾಗಿ ಅವನಿಗೆ ಯಾವ ಕಾಲಕ್ಕೂ ಕೂಡ ಭಯಾದಿಗಳು ಇಲ್ಲವೇ ಇಲ್ಲ. ತಾನು ಶುದ್ಧನಾಗಿ ಯಾವುದೇ ರೀತಿಯಾದಂತಹ ಕಂಪನಕ್ಕೆ, ಯಾವುದೇ ರೀತಿಯಾದಂತಹ ಭಯಾದಿಗಳಿಗೆ ತಾನು ಒಳಗಾಗದೆ ತಾನು ಶುದ್ಧನಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಭಗವಂತ ಹೋತೃ ತನಿಸಿಕೊಂಡು ಸರ್ವೇಂದ್ರಿಯಗಳಲ್ಲಿ ತಾನಿದ್ದುಕೊಂಡು ಸಂಪ್ರೀತಿಯಿಂದ ಆ ಜೀವರಾಶಿಗಳಿಗೆ ಬೇಕಾಗಿರುವಂತಹ ವಿಷಯ ಪದಾರ್ಥಗಳ ಅನುಭವ ಜ್ಞಾನ ಬರುವಂತೆ ಮಾಡಿಸಿ ತಾನೇ ಆ ಎಲ್ಲ ವಿಷಯ ಪದಾರ್ಥಗಳಲ್ಲೂ ಇರ್ತಾನೆ. ವಿಷಯ ಪದಾರ್ಥಗಳ ಮೂಲಕವಾಗಿ ಜೀವರಾಶಿಗಳಿಗೆ ಆಯಾಯ ವಸ್ತುಗಳ ಅನುಭವ, ಆಯಾಯ ವಸ್ತುಗಳ ಜ್ಞಾನ ಬರುವಂತೆ ಮಾಡಿ ತಾನು ಇರ್ತಾನೆ ಅಂತ ಹೇಳ್ತಾರೆ. ವಿಷಯ ನಿವಾದ ದೇಶದಿಂದಲಿಪ್ಪ, ದೀಪ ಹೇಗೆ ಅದು ಗಾಳಿಯ ಭಯವನ್ನು, ಅಂದರೆ ಯಾವುದೇ ರೀತಿಯಾಗಿರತಕ್ಕಂತಹ ಭಯ, ಆದರೆ ಭಗವಂತ ಆ ಯಾವುದೇ ರೀತಿಯಾದಂತಹ ಭಯಾದಿ ದೋಷಗಳು ಇಲ್ಲದೆ ತಾನು ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತ ಜೀವರಾಶಿಗಳಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳನ್ನು, ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳನ್ನು ಭಗವಂತ ಮಾಡ್ತಾನೆ ಅಂತ ಹೇಳ್ತಾರೆ. ಇದರಲ್ಲಿ ಭಗವಂತನನ್ನು
ಶ್ರೀತರುಣಿ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ, ಲಕ್ಷ್ಮೀದೇವಿ ಅವಳು ಯಾವತ್ತೂ ಕೂಡ ಒಂದೇ ರೀತಿಯಾಗಿರುವಂಥವಳು. ಅವಳಿಗೆ ಯಾವ ಕಾಲಕ್ಕೂ ಕೂಡ ದೋಷಾದಿಗಳು ಅಂದರೆ ವೃದ್ಧಾಪ್ಯವೋ ಅಥವಾ ಇನ್ನಿತರ ಯಾವುದೋ ದೋಷಗಳು ಲಕ್ಷ್ಮೀದೇವಿಗೆ ಅದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಆದ್ದರಿಂದ ಭಗವಂತನ ಜೊತೆಗೆ ಲಕ್ಷ್ಮೀದೇವಿ ಅವಳಿದ್ದುಕೊಂಡು ಭಗವಂತನ ಏನು ಮಾಡ್ತಾನೆ, ಜೀವರಾಶಿಗಳಲ್ಲಿ ಪ್ರವೇಶ ಮಾಡಿಕೊಂಡು ಅವರವರ ಯೋಗ್ಯತಾನುಸಾರವಾಗಿ ಅಲ್ಲಿ ವಿಷಯ ಪದಾರ್ಥಗಳನ್ನು ಸಂಪರ್ಕಕ್ಕೆ ಒಳಗಾಗುವಂತೆ ಮಾಡ್ತಾನೆ. ಕಣ್ಣಿನ ಸಂಪರ್ಕ, ಕಿವಿಯ ಸಂಪರ್ಕ, ಇನ್ನು ಘ್ರಾಣೇಂದ್ರಿಯದ ಸಂಪರ್ಕ, ಇನ್ನು ರಸನೇಂದ್ರಿಯದ ಸಂಪರ್ಕ, ಹೀಗೆ ಆಯಾಯ ಇಂದ್ರಿಯಗಳು ಆಯಾಯ ವಿಷಯ ಪದಾರ್ಥಗಳ ಕಡೆಗೆ ಅದು ಹೋಗುವಂತೆ ಮಾಡಿ ತನ್ಮೂಲಕವಾಗಿ ಅದರಿಂದ ತಾನು ಆ ವಿಷಯ ಪದಾರ್ಥಗಳ ಅನುಭವ ಜೀವರಾಶಿಗಳಿಗೆ ಬರುವಂತೆ ಮಾಡುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ಚೇತನ ಪ್ರತಿಮೆಗಳಲ್ಲಿ ತಾನು ಇದ್ದುಕೊಂಡು ಬೇರೆ ಬೇರೆ ರೀತಿಯಾದಂತಹ ವಾಗ್ವ್ಯಾಪಾರಗಳು, ಇಚ್ಛಾ ವ್ಯಾಪಾರಗಳು, ಕ್ರಿಯಾದಿಗಳು ಎಲ್ಲವನ್ನೂ ಕೂಡ ಭಗವಂತ ನಡೆಸ್ತಾನೆ ಎಂಬುದಾಗಿ ಹೇಳಿ ಮುಂದೆ ಓತಪ್ರೋತವಾಗಿ ಅಂದರೆ ಹೇಗೆ ಒಂದು ಬಟ್ಟೆ ಆಗಬೇಕು ಅಂತ ಹೇಳಿದರೆ, ಆ ಬಟ್ಟೆಯಲ್ಲಿ ಕೇವಲ ಒಂದು ನೂಲನ್ನು ಉದ್ದಕ್ಕೆ ಅದನ್ನು ನಾವು ಸೇರಿಸಿಕೊಂಡು ಬಂದೆವು ಅಂತ ಹೇಳಿದರೆ ಅದು ಬಟ್ಟೆ ಅಂತ ಆಗೋದಿಲ್ಲ. ಅದನ್ನು ಆ ಬಟ್ಟೆ ಆಗಬೇಕು ಅಂತ ಹೇಳಿದರೆ ಹತ್ತಿಯನ್ನು ಅದನ್ನು ನೂಲನ್ನಾಗಿ ಪರಿವರ್ತನೆ ಮಾಡಿ ಹತ್ತಿಯನ್ನು ಬೇರೆ ಬೇರೆ ರೀತಿಯಾಗಿ ಉದ್ದಕ್ಕೆ, ಅಡ್ಡಕ್ಕೆ ಅಥವಾ ಇನ್ನಿತರ ಹೀಗೆ ಅದನ್ನು ಬೇರೆ ಬೇರೆ ರೀತಿಯಾಗಿ ಅದನ್ನು ಜೋಡಿಸಿಕೊಂಡು ವಿತಾನಾತ್ಮಕವಾದಂತಹ ರೀತಿಯಲ್ಲಿ ಅದನ್ನು ಜೋಡಿಸಿಕೊಂಡು ಬಂದೆವು ಅಂತ ಹೇಳಿದರೆ ಆವಾಗ ಒಂದು ಬಟ್ಟೆ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಭಗವಂತ ಈ ಜಗತ್ತಿನಲ್ಲಿ ಹೇಗಿದ್ದಾನೆ ಕೇಳಿದರೆ, ಅವನು ಅಂತರ್ವಹಿಷ್ಠ, ಇಡೀ ಜಗತ್ತಿನ ಒಳಗೆ ಹೊರಗೆ ಪೂರ್ತಿಯಾಗಿ ತಾನು ಇದನ್ನು ನಿಯಾಮಕನಾಗಿ ಜಗತ್ತಿನಲ್ಲಿ ಓತಪ್ರೋತವಾಗಿ ಇಡೀ ಜಗತ್ತನ್ನು ತಾನು ಸರ್ವಾಧಾರಕನಾಗಿ ಜಗತ್ತನ್ನು ತಾನು ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಓತಪ್ರೋತನಾಗಿದ್ದು ಎಲ್ಲರೂ ಎಲ್ಲಿದ್ದಾನೆ, ಎಲ್ಲ ಜೀವರಾಶಿಗಳಲ್ಲಿ, ಸಮಸ್ತ ಜೀವರಾಶಿಗಳಲ್ಲಿ ತಾನು ಇದ್ದುಕೊಂಡು ತಾನು ಧಾರಣೆಯನ್ನು ಮಾಡಿದ್ದಾನೆ ಅಂತ ದಾಸರು ಹೇಳ್ತಾರೆ. ಹೀಗೆ ಭಗವಂತ ಹೋತೃನಾಮಕನಾಗಿ ವಿಷಯಗಳೆಂಬಂತಹ ಹವಿಸ್ಸು ನಮ್ಮ ಇಂದ್ರಿಯಗಳ ಮೂಲಕವಾಗಿ ಈ ಇಂದ್ರಿಯಗಳು ಏನಾಗಿದೆ, ಯಜ್ಞಕುಂಡ. ಈ ಯಜ್ಞಕುಂಡಕ್ಕೆ ಹವಿಸ್ಸು ಬೇಕಲ್ವ. ಕಣ್ಣು ಒಂದು ಕುಂಡ, ಕಿವಿ, ಬಾಯಿ, ತ್ವಗಿಂದ್ರಿಯ ಇದೆಲ್ಲವೂ ಕೂಡ ಒಂದೊಂದು ರೀತಿಯಾದಂತಹ ಕುಂಡಗಳು. ಈ ಕುಂಡಗಳಿಗೆ ಹವಿಸ್ಸು ಯಾವುದು ಹೇಳಿದರೆ ವಿಷಯ ಪದಾರ್ಥಗಳೇ ಹವಿಸ್ಸು. ಕಣ್ಣು ನೋಡುವಂತಹದ್ದು, ಕಿವಿ ಕೇಳುವಂತಹದ್ದು, ತ್ವಗಿಂದ್ರಿಯ ಮುಟ್ಟುವಂತಹದ್ದು, ರಸನೇಂದ್ರಿಯ ತಿನ್ನುವಂತಹದ್ದು, ಘ್ರಾಣೇಂದ್ರಿಯ ಅದಕ್ಕೆ ಮೂಗಿಗೆ ಬೇಕಾಗಿರತಕ್ಕಂತಹದ್ದನ್ನು ಸ್ವೀಕಾರ ಮಾಡುವಂತಹದ್ದು. ಹೀಗೆ ಬೇರೆ 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 ರೀತಿಯಾದಂತಹ ಕುಂಡಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹವಿಸ್ಸುಗಳು. ನಾವು ಏನು ಮಾಡ್ತೇವೆ ಕೇಳಿದರೆ ಹವಿಸ್ಸುಗಳನ್ನೇ ಕೊಡ್ತಾ ಕೂತ್ಕೊಳ್ತೇವೆ. ನಮಗೆ ನಾಲಿಗೆ ಒಂದು ಸಲ ಕೇಳಿತು ಅಂತ ಹೇಳಿದ್ರೆ ನಾಲಿಗೆಗೆ ಅದಕ್ಕೆ ಯಾವುದು ಯೋಗ್ಯವೋ ಯೋಗ್ಯವಾದುದನ್ನು ಬಿಟ್ಟು ಯಾವುದೋ ಬೇರೆಯದ್ದನ್ನು ಆ ಹವಿಸ್ಸನ್ನು ನೀಡಲಿಕ್ಕೆ ಶುರು ಮಾಡ್ತೇವೆ. ಅದು ಒಂದು ಸಲ ಅದಕ್ಕೆ ಹವಿಸ್ಸು ಬಿತ್ತು ಅಂತ ಹೇಳಿದರೆ ಮತ್ತೆ ಅದು ಯಾವ ಕಾಲಕ್ಕೂ ಕೂಡ ಯೋಗ್ಯವಾದದ್ದನ್ನು ಅದು ಸ್ವೀಕಾರ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಕಣ್ಣು ಕೂಡ ಹೇಗೆ ಕೇಳಿದರೆ ಯಾವುದು ಕಣ್ಣಿಗೆ ಅಗತ್ಯ ಇಲ್ಲವೋ, ಯಾವುದು ಕಣ್ಣಿಗೆ ಬೇಕಾಗಿಲ್ವೋ ಅದರ ಕಡೆಗೆ ಕಣ್ಣಿನ ಬೇಗ ಹೋಗ್ತದೆ. ಕಿವಿ ಇದಕ್ಕೆ ಹೇಗೆ ಕೇಳಿದರೆ ಇದಕ್ಕೆ ಹವಿಸ್ಸು ಬೇಕಾದಷ್ಟುಂಟು. ಯಾಕೆ ಕೇಳಿದರೆ ಭಗವಂತನದ್ದು ಒಂದು ಕಥೆ ಬಿಟ್ಟು ಉಳಿದಂತಹ ಎಲ್ಲ ಜಗತ್ತಿನ ಪುರಾಣಗಳು ಕೂಡ ಈ ಕಿವಿಗೆ ಬೇಕು. ಬೇಕಾದಂತಹ ಭಗವಂತನ ಕಥೆಗಳಾಗಲಿ, ಭಗವದ್ ವಿಚಾರಗಳಾಗಲಿ, ಭಗವಂತನ ಸಂಬಂಧಿಯಾದಂತಹ ಯಾವುದೋ ವಿಚಾರಗಳು ಈ ಕಿವಿ ಅದು ಕೇಳೋದಿಲ್ಲ. ಮತ್ತು ಈ ಕಿವಿಗೆ ಹವಿಸ್ಸು ಯಾವುದು ಕೇಳಿದರೆ ಯಾವುದೋ ಬೇಡವಾದಂತಹ ಯಾವುದೋ ಪ್ರಯೋಜನಕ್ಕೆ ಬಾರದೇ ಇರುವಂತಹದ್ದನ್ನೇ ಇದಕ್ಕೆ ಹವಿಸ್ಸನ್ನಾಗಿ ಕೊಡ್ತೇವೆ. ಈ ಒಮ್ಮೆ ಅದಕ್ಕೆ ಕೆಟ್ಟದ್ದು ಬಂದು ಶುರುವಾಯಿತು ಅಂತ ಹೇಳಿದರೆ ಮತ್ತೆ ಯೋಗ್ಯವಾದ್ದನ್ನು ಅದು ತಿನ್ನಲಿಕ್ಕೆ ಹೋಗೋದಿಲ್ಲ, ಕೇಳಲಿಕ್ಕೆ ಹೋಗೋದೇ ಇಲ್ಲ.
ಇನ್ನು ಘ್ರಾಣೇಂದ್ರಿಯ, ಇನ್ನು ತ್ವಗೇಂದ್ರಿಯ ಚರ್ಮ, ಇದು ಯಾವುದು ಬೇಡವೋ ಅದರ ಕಡೆಗೇ ತನ್ನ ಪರಿಸ್ಥಿತಿಯನ್ನು ತಾನು ಕಳೆದುಕೊಂಡು ಹೋಗ್ತದೆ. ಹೀಗೆ ಎಲ್ಲದರಲ್ಲಿಯೂ ಕೂಡ ಅದಕ್ಕೋಸ್ಕರವಾಗಿ ಮುಖ್ಯವಾದನ್ನು ಒಂದನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಅದು ಯಾವುದು ಕೇಳಿದರೆ ಇಂದ್ರಿಯಗಳು ಅದು ದುರ್ಬಲ. ಆದರೆ ಇಂದ್ರಿಯಗಳ ಸಾರಥಿಯಾದಂತಹ ಮನಸ್ಸು ಅದು ಇಡೀ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಇರುವಂತಹದ್ದು. ಮನಸ್ಸು ಒಂದು ನಿಯಮಿತವಾಗಿ ಬೇಕಾದಂತಹ ವಿಷಯ ಪದಾರ್ಥಗಳಲ್ಲಿ ತಾನು ಇತ್ತು ಅಂತ ಹೇಳಿದರೆ ಆವಾಗ ಮನಸ್ಸು ಒಂದನ್ನು ನಮ್ಮ ನಿಯಂತ್ರಣದಲ್ಲಿ ನಮ್ಮ ಅಂಕೆಯಲ್ಲಿ ಇಟ್ಟುಕೊಂಡೇವು ಅಂತ ಹೇಳಿದರೆ ಉಳಿದಂತಹ ಎಲ್ಲ ಇಂದ್ರಿಯಗಳು ಕೂಡ ನಮ್ಮ ಅಂಕೆಯಲ್ಲಿರ್ತದೆ. ಈ ಮನಸ್ಸನ್ನು ಯಾವುದೋ ಒಂದು ವಿಷಯ ಪದಾರ್ಥಗಳಲ್ಲಿ ನಾವು ಬಿಟ್ಟೆವು ಅಂತ ಹೇಳಿದರೆ ಮತ್ತೆ ಯಾವ ಕಾಲಕ್ಕೂ ಕೂಡ ಅದು ನಮ್ಮ ಕಡೆಗೆ ಮತ್ತೆ ಅದು ಬರಲಿಕ್ಕೆ ಕೇಳೋದೇ ಇಲ್ಲ. ವಿಷಯ ಪದಾರ್ಥಗಳಲ್ಲಿಯೇ ಅದು ತಾನು ಯಥೇಚ್ಛವಾಗಿ ವಿಹಾರವನ್ನು ಮಾಡಿಕೊಂಡಿರ್ತದೆ. ಅದಕ್ಕೋಸ್ಕರ ಯಾವುದು ತನಗೆ ಬೇಕು, ಯಾವುದನ್ನು ನಾವು ವಿಷಯ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ ಇದಕ್ಕೆ ಬೇಕಾಗಿರತಕ್ಕಂತಹ ಯೋಗ್ಯವಾದಂತಹ ಹವಿಸ್ಸುಗಳನ್ನು ಕಣ್ಣಿಗೆ, ಕಿವಿಗೆ, ನಾಲಿಗೆಗೆ ಎಲ್ಲ ಇಂದ್ರಿಯಗಳಿಗೂ ಕೂಡ ನೀಡುವ ಮೂಲಕವಾಗಿ ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದರಿಂದ ಈ ಭಗವಂತನನ್ನು ನಾವು ಉಪಾಸನೆ ಮಾಡುವಾಗ ನಿರ್ಭಯದಿ ಯಾವುದೇ ರೀತಿಯಾಗಿ ಭಯರಹಿತನಾಗಿ, ಯಾಕೆ ಭಗವಂತನನ್ನು ಭಯಕೃತ್ ಭಯನಾಶನ ಅಂತ ನಾವು ಹೇಳುವಂತಹದ್ದು. ಯಾಕೆ ಭಗವಂತ ಭಯಕೃತ್ ಆದರೆ ಭಯನಾಶನ. ಭಯಕೃತ್ ಹೌದು, ಯಾಕೆ ಭಯವನ್ನು ಹುಟ್ಟಿಸ್ತಾನೆ, ಭಯವನ್ನು ಹುಟ್ಟಿಸಿ ಭಯನಾಶನವನ್ನು ಅವನೇ ಮಾಡ್ತಾನೆ. ಅಧ್ಯಾಪಕರು ಕೆಲವು ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಭಯವನ್ನು ಹುಟ್ಟಿಸ್ತಾರೆ. ಯಾಕೆ ಅಂತ ಕೇಳಿದರೆ ಅವರ ಉದ್ದೇಶ ಏನಾಗಿರ್ತದೆ ಕೇಳಿದರೆ ವಿದ್ಯಾರ್ಥಿ ತನ್ನ ಯೋಗ್ಯವಾದಂತಹ ವಿಷಯದಲ್ಲಿ, ಅಂದರೆ ತನ್ನ ಪಾಠದಲ್ಲಿಯೋ ತನ್ನ ವಿಚಾರದಲ್ಲಿಯೋ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ತಾನು ಮುಂದಕ್ಕೆ ಬರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅವನನ್ನು ಏನು ಮಾಡ್ತಾರೆ, ಭಯವನ್ನು ಹುಟ್ಟಿಸ್ತಾರೆ. ಆದರೆ ವಾಸ್ತವಿಕವಾಗಿ ಭಯವನ್ನು ಹುಟ್ಟಿಸುವಂತಹದ್ದೇ ಅವರ ಉದ್ದೇಶ ಅಲ್ಲ. ಅದೇ ರೀತಿಯಾಗಿ ಭಗವಂತ ಹೇಗೆ ಅಂತ ಕೇಳಿದರೆ ಭಯಕೃತ್ ಭಯನಾಶನ, ಭಯವನ್ನು ಹುಟ್ಟಿಸಿ ತಮಗೆ ಬರುವಂತಹ ಆಪತ್ತುಗಳು ಭಯಗಳು ಏನಿದೆಯೋ ಅದನ್ನು ಭಗವಂತ ದೂರ ಮಾಡುವಂತಹ ಸಾಮರ್ಥ್ಯವುಳ್ಳವನು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಭಗವದುಪಾಸನೆಯನ್ನು ಭಯನಾಶನ ನಿರ್ಭಯದಿ, ಯಾವುದೇ ಭಯವನ್ನು ಉಳ್ಳವನಾಗದೆ ಜೀವರಾಶಿಗಳು ಭಗವದುಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ, ಎಲ್ಲ ಚೇತನ ರಾಶಿಗಳಲ್ಲಿ, ಚೇತನಾಚೇತನ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ತಾನಿರ್ತಾನೆ. ಅಂತಹ ಚೇತನಾಚೇತನಾತ್ಮಕವಾದಂತಹ ಜೀವರಾಶಿಗಳಲ್ಲಿ ತಾನಿದ್ದುಕೊಂಡು ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳು, ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳನ್ನು ಭಗವಂತ ನಡೆಸ್ತಾನೆ ಎಂಬುದಾಗಿ ಹೇಳಿ ಮುಂದೆ ಭಗವಂತ ಪ್ರವರ್ತಕ. ಯಾಕೆ ಜಗತ್ತು ಮುಂದುವರಿಯಬೇಕು ಅಂತ ಹೇಳಿದರೆ ಜಗತ್ತು ಏನಾದರೂ ಕೂಡ ಒಂದು ರೀತಿಯಾಗಿ ಅದರಲ್ಲಿ ಕಾರ್ಯಗಳು ಚಟುವಟಿಕೆಗಳು ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಎಷ್ಟು ಅವಶ್ಯಕ ಅಂತ ಕೇಳಿದರೆ ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ ಮಹದ್ಭೂತ ವಿಷ್ಣುವಾವೇಶದಿಂದಲೇ ವರ್ತಿಪುದು ಜಗವು ಕೈತವೋಕ್ತಿಗಳಲ್ಲ ಶೇಫಣಾತ್ಪತ್ರಗೆ ಜೀವಪಂಚಕ ಪ್ರಾತಬೆಂದಿಗೂ ಭಿನ್ನಪಾದಾಹ್ವಯದಿ ಕರೆಸುವುದು. ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನು ಅಂತ ಕೇಳಿದರೆ ಒಂದು ದೃಷ್ಟಾಂತ ನಮಗೆ ಅತ್ಯಂತ ಅರ್ಥವಾಗುವಂತಹದ್ದು. ಹೇಗೆ ಅಂತ ಕೇಳಿದರೆ ಭಗವಂತ ಹೇಗೆ ಮಾಡ್ತಾನೆ ಈ ಜಗತ್ತಿನ ಪ್ರವರ್ತನೆಯನ್ನು, ಜಗತ್ತಿನ ಚಟುವಟಿಕೆಯನ್ನು. ಜಗತ್ತು ಹಿಂದೆಯೂ ಜಗತ್ತಿತ್ತು, ಈಗಲೂ ಜಗತ್ತಿದೆ, ಮುಂದೆಯೂ ಜಗತ್ತಿದೆ. ಅನೇಕ ಜಗತ್ತುಗಳು ಆಗಿ ಹೋಗಿದೆ, ಮುಂದೆಯೂ ಅನೇಕ ಜಗತ್ತುಗಳು ಆಗಿ ಹೋಗಲಿಕ್ಕಿದೆ. ಈಗಲೂ ಕೂಡ ಯಾವುದೋ ಒಂದು ಜಗತ್ತು ನಡೀತಾ ಇದೆ. ಆ ಜಗತ್ತು ಭಗವಂತ ಹೇಗೆ ನಡೆಸ್ತಾನೆ, ಇದರಲ್ಲಿ ಭಗವಂತನ ವ್ಯಾಪಾರ ಏನು, ಭಗವಂತ ಏನು, ಭಗವಂತ ಈ ವಿಚಾರದಲ್ಲಿ ಭಗವಂತನ ಪಾತ್ರ ಏನು, ಭಗವಂತನದ್ದು ಈ ಜಗತ್ತಿನಲ್ಲಿ ಏನು ಅವನ ಪಾತ್ರ ಅಂತ ಕೇಳಿದರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಭೂತ ಸೋಕಿದ ಮಾನವರು ಬಹು ಮಾತನಾಡುವ ತೆರದಿ. ನಾವು ನೋಡ್ತೇವೆ
ಯಾವುದೋ ಒಂದು ಅದ್ಭುತವಾದಂತಹ ಒಂದು ಶಕ್ತಿ. ಕೆಲವು ಸಂದರ್ಭದಲ್ಲಿ ಸ್ವಲ್ಪ ತಿನ್ನತಕ್ಕಂತಹ ವ್ಯಕ್ತಿ ವಿಪರೀತವಾಗಿ ತಿಂದು ಬಿಡ್ತಾನೆ. ಯಾಕೆ ಕೇಳಿದ್ರೆ ಅದು ಯಾವುದೋ ಒಂದು ದುಷ್ಟವಾಗಿರುವಂತಹ ಗ್ರಹದ ಆವೇಶದಿಂದಾಗಿ, ದುಷ್ಟವಾದಂತಹ ಯಾವುದೋ ದುಷ್ಟಗ್ರಹಗಳ ಆವೇಶದಿಂದಾಗಿ ಅವನೇನು ಮಾಡ್ತಾನೆ ಕೇಳಿದ್ರೆ ಅವನಿಗೆ ಯಾವುದು ಆಗೋದಿಲ್ವೋ ಅದನ್ನು ತಾನು ಮುಗಿಸಿಬಿಡ್ತಾನೆ, ಮಾಡಿಬಿಡ್ತಾನೆ. ಅದೇ ರೀತಿಯಾಗಿ ಭಗವಂತನಲ್ಲಿಯೂ ಕೂಡ ಹೀಗೇನ, ಭಗವಂತನಿಗೆ ಸ್ವಾಭಾವಿಕವಾದಂತಹ ಶಕ್ತಿ ಇಲ್ಲ, ಯಾವುದೋ ಒಂದು ವಿಪರೀತವಾದಂತಹ ಶಕ್ತಿ ಭಗವಂತನಿಗೆ ಬರ್ತದೆ. ಆದ್ದರಿಂದ ಭಗವಂತ ಏನೋ ಒಂದು ಅತ್ಯದ್ಭುತವಾದಂತಹ ಕ್ರಿಯೆಗಳನ್ನು ಜಗತ್ತನ್ನು ಮಾಡ್ತಾನೆ ಅಂತ ಹೇಳಿದರೆ ಹಾಗಲ್ಲ. ಭಗವಂತನಲ್ಲಿ ಆಗುವಾಗ ನಾವು ಯಾವುದನ್ನು ಹೇಗೆ ಹೇಳಬೇಕು ಅಂತ ಕೇಳಿದ್ರೆ ಅದಕ್ಕೆ ಛಾಂದೋಗ್ಯೋಪನಿಷತ್ತಿನ ಮಾತನ್ನು ನಾವು ನೋಡಬೇಕು. ದುರ್ಘಟಾ ಶಕ್ತಿರಭಿನಯ ಪಿಶಾಚಾನಾಂ ದೃಶ್ಯತೆ ದೇವಾನಾಂ ಕಿಮು ಕಿಂ ವೇದ ಪರಮಸ್ಯ ಹರೇ ಪ್ರಭೋ ಲೋಕೇ ಪಿಶಾಚಾದೀನಾಂ ತಾದೃಶೀ ಶಕ್ತಿರ್ದೃಷ್ಟ ಕಿಮೀಶ್ವರಸ್ಯ. ಯಾವುದೋ ದುಷ್ಟವಾದಂತಹ ಗ್ರಹಗಳಿಗೆ, ದುಷ್ಟವಾದಂತಹ ಭೂತ ಪ್ರೇತಾದಿಗಳಿಗೇ ಏನೋ ಮಾಡುವಂತಹ ಸಾಮರ್ಥ್ಯ ಉಂಟು ಅಂತಾದರೆ ಇಡೀ ಜಗತ್ತಿನ ಪಾಲನೆ, ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ ಅಜ್ಞಾನಾದಿಗಳನ್ನು ಮಾಡುವಂತಹ ಭಗವಂತನಿಗೆ ಇನ್ನಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಯಾವುದೋ ಯಕ್ಕಶ್ಚಿತ್, ಯಾವುದೋ ಭೂತ ಪ್ರೇತಾದಿಗಳ ಆವೇಶಕ್ಕೆ ಒಳಪಟ್ಟಿರತಕ್ಕಂತಹ ಒಬ್ಬ ವ್ಯಕ್ತಿ, ಒಬ್ಬ ಜೀವ ವಿಪರೀತವಾದಂತಹ ಕಾರ್ಯವನ್ನು ಮಾಡ್ತಾನೆ ಅಂತಾದರೆ ಎಷ್ಟು ತಿನ್ನಬೇಕು ಅದಕ್ಕಿಂತ ವಿಪರೀತವಾಗಿ ತಿನ್ನುವಂಥದ್ದು, ಎಷ್ಟು ಮಾತನಾಡಬೇಕು ಅದಕ್ಕಿಂತ ಇನ್ನೂ ವಿಪರೀತವಾಗಿ ಮಾತನಾಡುವಂಥದ್ದು, ಹೀಗೆ ಹೇಗೇಗೋ ಅವನು ವರ್ತನೆಯನ್ನು ಮಾಡ್ತಾನೆ ಅಂತ ಹೇಳಿದರೆ ಭಗವಂತನಿಗೆ ಇಡೀ ಜಗತ್ತನ್ನು ನಿಯಮನೆ ಮಾಡಿ ಇಡೀ ಜಗತ್ತನ್ನು ತನ್ನ ಅಂಕೆಯಲ್ಲಿಟ್ಟುಕೊಳ್ಳತಕ್ಕಂತಹ ಭಗವಂತನಿಗೆ ಇನ್ನೆಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಬೇಡ. ಇನ್ನೂ ಕೂಡ ನಾವು ನೋಡುವಂತಹದ್ದು ಅಂತಾದರೆ ನಾವು ಜ್ಞಾನಿಗಳನ್ನು, ರಾಯರು, ವಾದಿರಾಜರು, ಜಯತೀರ್ಥರು ಇತ್ಯಾದಿಗಳ ಜ್ಞಾನಿಗಳನ್ನು ನಾವು ನೋಡ್ತೇವೆ. ಜ್ಞಾನಿಗಳಿಗೆ ಹೇಗೆ ಎಷ್ಟು ಸಾಮರ್ಥ್ಯ ಬಂತು, ರಾಯರಿಗೆ ಯಾಕೆ ಎಷ್ಟು ಸಾಮರ್ಥ್ಯ ಬಂತು, ವಾದಿರಾಜರು ಯಾಕೆ ಇಷ್ಟು ಅತ್ಯದ್ಭುತವಾದಂತಹ ಅನುಗ್ರಹಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ರಾಯರನ್ನು ನಾವು ನೋಡ್ತೇವಲ್ವ, ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ. ಯಾಕೆ ರಾಯರಿಗೆ ಶಾಪ ಅನುಗ್ರಹ, ಶಾಪ ಮತ್ತು ಅನುಗ್ರಹ ಮಾಡುವಂತಹ ಸಾಮರ್ಥ್ಯ ಯಾಕೆ ಬಂತು? ರಾಜರ ಕಥೆಗಳನ್ನು ನಾವು ನೋಡ್ತೇವೆ. ರಾಜರ ಕಥೆಗಳನ್ನು ನೋಡಿದಾಗ ಅತ್ಯದ್ಭುತವಾದಂತಹ ವಿಚಾರಗಳನ್ನು ನಮಗೆ ರಾಜರು ತೋರಿಸಿದ್ದಾರೆ, ಅತ್ಯದ್ಭುತವಾದಂತಹ ಶಕ್ತಿಯನ್ನು ರಾಜರು ತೋರಿಸಿದ್ದಾರೆ. ರಾಜರ ಸಾಮರ್ಥ್ಯ ಹೇಗೆ ಬಂದಿತ್ತ, ರಾಜರಿಗೆ ಹೇಗೆ ಸಾಮರ್ಥ್ಯ ಬಂತು, ರಾಯರಿಗೆ ಹೇಗೆ ಸಾಮರ್ಥ್ಯ ಬಂತು, ಇನ್ನು ಜಯತೀರ್ಥರಾದಂತಹ ಮೊದಲಾದಂತಹ ಜ್ಞಾನಿವರೇಣ್ಯರಿಗೆ ಹೇಗೆ ಇಷ್ಟು ಸಾಮರ್ಥ್ಯ ಬಂತು. ಎಲ್ಲ ಸಾಮರ್ಥ್ಯಗಳು ಕೂಡ ಸಾಮಾನ್ಯವಾದಂತಹ ಜ್ಞಾನಿಗಳಿಗೇ ಇಷ್ಟೆಲ್ಲ ಸಾಮರ್ಥ್ಯ ಬರ್ತದೆ ಅಂತಾದರೆ ಭಗವಂತನನ್ನು ನಂಬಿದ್ದರಿಂದಾಗಿ ಇನ್ನು ಇಡೀ ಜಗತ್ತಿನ ಸರ್ವಲೋಕೇಶ್ವರನಾದಂತಹ ಭಗವಂತನಿಗೆ ಇನ್ನಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ ಎಂಬುದನ್ನು ನಮಗೆ ಕಿಮುತ ಕೈಮುತ್ಯ ನ್ಯಾಯದಿಂದ ಇದನ್ನು ಹೇಳ್ತಾರೆ. ಅವರೇ ಈ ಕೆಲಸವನ್ನು ಮಾಡ್ತಾರೆ ಅಂತಾದರೆ ಯಕ್ಕಶ್ಚಿತ್ ಇವನು ಮಾಡಲಿಕ್ಕಿಲ್ವ ಅಂತ ನಾವು ಹೇಳುವಂತಹದ್ದಿದೆ. ಅವರೇ ಮಾಡ್ತಾನೆ, ನಿನ್ನಿಂದ ಆಗುವುದಿಲ್ವೋ ಅಂತ ಹೇಳಿದರೆ ಸಾಮಾನ್ಯವಾದಂತಹ ಜ್ಞಾನಿಗಳೇ ಮಾಡುವಂತಹ ಕೆಲಸ. ಇನ್ನು ಭಗವಂತ, ಸರ್ವಲೋಕೇಶ್ವರನಾದಂತಹ ಭಗವಂತ, ಅವನ ಸಾಮರ್ಥ್ಯ ಅದನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಇಲ್ಲ. ಭಗವಂತ ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು ಎಂಬುದನ್ನು ಇಲ್ಲಿ ಹೇಳ್ತಾರೆ. ಭೂತಸೋಕಿದ ಮಾನವನು ಬಹುಮಾತನಾಡುವ ತೆರದಿ ಮಹದ್ಭೂತ, ಇಡೀ ಜಗತ್ತಿಗೆ ಮಹದ್ಭೂತ ಎನಿಸಿಕಂಥವನು. ಯಾಕೆ ಭಗವಂತನನ್ನು ಮಹದ್ಭೂತ ಅಂತ ಕರೆದಿದ್ದಾರೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತ ಅನೇಕಶ ತ್ರೀನ್ ಲೋಕಾನ್ ವ್ಯಾಪ್ಯಭೂತಾತ್ಮ ಭುಂಕ್ತೆ ವಿಶ್ವಭುಕ್ ಅವ್ಯಯ. ಭಗವಂತ ಎಂಥವನು ಕೇಳಿದ್ರೆ ಏಕೋ ವಿಷ್ಣು ಮಹದ್ಭೂತ, ದೊಡ್ಡ ಭೂತ ಯಾವುದು ಗೊತ್ತುಂಟ ಜಗತ್ತಿನಲ್ಲಿ? ಅದು ಒಂದೇ ಒಂದು ಭೂತ, ವಿಷ್ಣುಭೂತ. ಯಾಕೆ ಕೇಳಿದ್ರೆ ವಿಷ್ಣುಭೂತ ಮಾಡುವಂತಹ ಕಾರ್ಯ ಬೇರೆ ಯಾವ ಭೂತಗಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ವಿಷ್ಣುಭೂತ ಮಾಡುವಂತಹ ಕಾರ್ಯಗಳು ಯಾವುದು? ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ ಅಜ್ಞಾನ, ಬಂಧ, ಮೋಕ್ಷ, ಇದನ್ನು
ಮತ್ತು ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ರಸಂತಿ ಯದುಪೇಕ್ಷೆಯ ಎಲ್ಲ ಕಾರ್ಯಗಳು ಯಾರು ಮಾಡಲಿಕ್ಕೆ ಸಾಧ್ಯ? ಒಂದು ವಸ್ತುವಿಗೆ ಬೇಕಾಗಿರತಕ್ಕಂತಹ ಕಾಲಕ್ಕೆ ಅದನ್ನು ಸೃಷ್ಟಿ ಸ್ಥಿತಿ ಎಲ್ಲ ಮಾಡಿಕೊಂಡು ಅದಾದ ಮೇಲೆ ಯಾವುದೆಲ್ಲ ನಿತ್ಯ ಪದಾರ್ಥಗಳಿದೆಯೋ ಆ ನಿತ್ಯ ಪದಾರ್ಥಗಳಲ್ಲಿ ನಿತ್ಯತ್ವವನ್ನು ಕೊಟ್ಟು, ಚೇತನ ಪದಾರ್ಥಗಳಲ್ಲಿ ಚೇತನತ್ವವನ್ನು ಕೊಟ್ಟು, ಜಡ ಪದಾರ್ಥಗಳಲ್ಲಿ ಜಡತ್ವವನ್ನಿಟ್ಟು, ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಆಯಾಯ ಗುಣ ಧರ್ಮ ರೂಪ ಕ್ರಿಯಾ ಇದೆಲ್ಲವನ್ನು ಕೂಡ ಇಟ್ಟು ತಾನೊಬ್ಬ ಇದ್ದಾನಲ್ವ. ಅದರಿಂದ ದೊಡ್ಡ ಭೂತ ಯಾರು ಕೇಳಿದ್ರೆ ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ ಭೂತ ಅನೇಕಶಃ. ಬೇರೆ ಬೇರೆ ಭೂತಗಳು ಬೇಕಾದಷ್ಟಿರ್ಬೋದು, ಆದರೆ ದೊಡ್ಡ ಭೂತ ಇವನೇ. ಯಾಕೆ? ಉಳಿದಂತಹ ಭೂತಗಳೆಲ್ಲವೂ ಕೂಡ ಇವನ ಪರಿವಾರತೆಯನ್ನೇ ನೀವು ನೋಡಬೇಕಷ್ಟೇ. ಅದಕ್ಕೋಸ್ಕರ ಪೃಥಗ್ ಭೂತ ಅನೇಕಶ ತ್ರೀನ್ನು ಲೋಕಾನ್ ವ್ಯಾಪ್ಯ ಭೂತ, ಇಡೀ ಮೂರು ಲೋಕವನ್ನು ಆವರಿಸಿಕೊಂಡಿರತಕ್ಕಂತಹ ಭೂತ ಅಂತ ಯಾವುದೂ ಇಲ್ಲ. ಯಾಕೆ? ಇಡೀ ಮೂರು ಲೋಕವನ್ನು ಆವರಿಸಿಕೊಂಡಿರುವಂತಹ ಭೂತ ಅಂತ ಉಂಟು ಅಂತ ಹೇಳಿದರೆ ಅದು ಈ ಭೂತ ಮಾತ್ರ, ವಿಷ್ಣು ಭೂತ ಮಾತ್ರ. ಅದರಿಂದ ಈ ಭಗವಂತನನ್ನು ನಾವು ಆ ರೀತಿಯಾಗಿ, ಭಗವಂತ ಇಡೀ ಜಗತ್ತಿಗೆ ಕರ್ತೃ, ಇಡೀ ಜಗತ್ತಿನ ಆಧಾರ, ಇಡೀ ಜಗತ್ತಿನ ಒಳಗೆ ಹೋಗಿ ಪ್ರವೇಶವನ್ನು ಮಾಡಿ ಸರ್ವಾಧಾರಕ ಎಂಬುದನ್ನು ಚಿಂತನೆ ನಡೆಸಬೇಕು. ವಿಷ್ಣುವಾದೇಶದಿಂದಲೇ ವರ್ತಿಪುದು ಜಗದಲ್ಲಿ. ಈ ಜಗವು ಏನಾದರೂ ಕೂಡ ಕ್ರಿಯೆಯನ್ನು ಆಗ್ತಾ ಉಂಟು, ಕ್ರಿಯಾದಿಗಳು ಮಾಡ್ತಾ ಉಂಟು ಅಂತ ಹೇಳಿದ್ರೆ ಯಾರಿಂದಾಗಿ ನಡೀತಾ ಇದೆ? ವಿಷ್ಣು ಆವೇಶ. ಒಳಗಡೆ ಜಗತ್ತನ್ನು ಇದ್ದುಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಯಾಕೆ ಮಾತನಾಡ್ತಾ ಇದ್ದೇನೆ ಕೇಳಿದ್ರೆ ಒಳಗಡೆ ಪ್ರಾಣಶಕ್ತಿ ಇದೆ, ಒಳಗಡೆ ಭಗವಂತನ ಶಕ್ತಿ ಇದೆ. ಆದ್ದರಿಂದ ಭಗವತ್ ಶಕ್ತಿ ಪ್ರಾಣಶಕ್ತಿ ಎರಡೂ ಇದ್ದದ್ರಿಂದಾಗಿ ಮಾತನಾಡುವಿಕೆ ಆಗ್ತಾ ಉಂಟು. ಪ್ರಾಣದೇವರು ಹೊರಟು ಹೋದರು ಅಂತಾದರೆ, ಭಗವಂತ ಹೊರಟು ಹೋದ ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಕ್ರಿಯೆಗಳು ದೇಹದಲ್ಲಿ ನಡೆಯುವುದಿಲ್ಲ. ಯಾರು ಇದ್ದದ್ರಿಂದಾಗಿ ದೇಹದಲ್ಲಿ ಚಟುವಟಿಕೆಗಳು ಆಗ್ತವೆ. ಕಣ್ಣು ಕಿವಿ ಇಂದ್ರಿಯಗಳು ಉಂಟು, ಪ್ರಾಣ ಇಲ್ಲ ಅಂತಾದರೆ ಯಾವ ಇಂದ್ರಿಯಗಳು ಕೂಡ ಕೆಲಸ ಮಾಡುವುದಿಲ್ಲ. ಪ್ರಾಣ ಇದ್ದುಕೊಂಡು ಉಳಿದಂತಹ ಇಂದ್ರಿಯಗಳು ಬೇಕಾದರೂ ಪ್ರಯೋಜನ ಇಲ್ಲದಿದ್ದರೂ ಕೂಡ ಸತ್ತಿದ್ದಾನೆ ಅಂತ ಹೇಳೋದಿಲ್ಲ. ಯಾಕೆ ಸತ್ತಿದ್ದಾನೆ ಅಂತ ಹೇಳೋದು ಯಾವಾಗ ಕೇಳಿದರೆ ದೇಹದಲ್ಲಿ ಪ್ರಾಣಶಕ್ತಿ ಹೋದಾಗ ಮಾತ್ರ ಸತ್ತಿದ್ದಾನೆ ಅಂತ ಹೇಳುವಂತಹದ್ದು. ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳೋದಿಲ್ಲ, ನಡಿಲಿಕ್ಕಾಗೋದಿಲ್ಲ, ಕೈ ಎತ್ತಲಿಕ್ಕಾಗೋದಿಲ್ಲ ಅಂತ ಹೇಳಿದಾಗ ಯಾರೂ ಕೂಡ ಸತ್ತಿದ್ದಾನೆ ಎಂಬಂತಹ ವ್ಯವಹಾರವನ್ನು ಮಾಡೋದಿಲ್ಲವೇ ಇಲ್ಲ. ಇಂದ್ರಿಯಗಳು ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳುವುದು ಕಂಡಿದೆ ಅಷ್ಟೇ ಹೊರತು ಸತ್ತಿದ್ದಾನೆ ಅಂತ ಪ್ರಯೋಗ ಇಲ್ಲ. ಹಾಗಿದ್ದರೆ ಸತ್ತಿದ್ದಾನೆ, ಸತ್ವ ಹೋಗಿದೆ, ಜೀವ ದೇಹದಲ್ಲಿ ಸತ್ವ ಹೊರಟು ಹೋಗಿದೆ ಅಂತ ಯಾವಾಗ ಹೇಳುವುದು ಕೇಳಿದರೆ ಎಲ್ಲಿಯ ತನಕ ಸತ್ವ ಇತ್ತೋ ಅಲ್ಲಿಯ ತನಕ ಸತ್ವವನ್ನು ಯಾವುದನ್ನು ಕರೆದದ್ದು? ಸತ್ವ ಇದ್ದದ್ದು ಯಾವುದಲ್ಲಿ ತನಕ ಆಗಿದ್ದರೆ ಕಣ್ಣು ಹೋದಾಗ ಕಿವಿ ಹೋದಾಗ ಯಾರೂ ಕೂಡ ಏನೂ ಹೇಳಿಲ್ಲ. ಪ್ರಾಣ ಹೋದಾಗ ಮಾತ್ರ ಇದು ಮುಗಿಯಿತು ಅಂತ ಹೇಳ್ತಾರೆ. ಹಾಗಿದ್ದರೆ ಯಾರಿಂದಾಗಿ ದೇಹದಲ್ಲಿ ಇದ್ದದ್ದು, ಯಾರಿಂದಾಗಿ ದೇಹದಲ್ಲಿ ಮನ್ನಣೆ ಇದ್ದದ್ದು, ಯಾರಿಗೋಸ್ಕರ ಶಾಲು ಹಾಕಿದ್ದು, ಯಾರಿಗೋಸ್ಕರ ಹಾರ ಹಾಕಿದ್ದು, ಯಾರಿಗೋಸ್ಕರ ಸನ್ಮಾನ ಮಾಡಿದ್ದು ಕೇಳಿದರೆ ಸತ್ತ ಹೆಡಕ್ಕೆ ಯಾರೂ ಕೂಡ ಸನ್ಮಾನ ಮಾಡಲಿಲ್ಲ. ಸ್ಟೇಜಲ್ಲಿ ಕೂರಿಸಿ ಹೋದಾಗ ಯಾವನೋ ಒಬ್ಬ ದೊಡ್ಡ ವ್ಯಕ್ತಿ ಹೋದ ಅಂತ ಹೇಳಿದಾಗ 4 ದಿವಸ ಇಟ್ಟು ಅವನಿಗೆ ಹಾರ ಹಾಕಿದ್ರು, ದೇಹಕ್ಕೆ ಮಾಡಿದ್ರು ಅಷ್ಟೇ. ಆದರೆ ದೇಹಕ್ಕೆ ಏನಾದರೂ ಕೂಡ ಮಾನ ಅಪಮಾನ ಉಂಟಾ? ಏನೂ ಇಲ್ಲ. ಅದು ಒಂದೇ ಲೆಕ್ಕ ಇತ್ತು. ನೀವು ದೇಹಕ್ಕೆ ಮಾಡಿದಂತಹ ಮಾನ ಅಪಮಾನಗಳು ದೇಹಕ್ಕೆ ಗೊತ್ತಾಯ್ತಾ? ದೇಹ ಅದು ಸುಮ್ಮನೆ ಇತ್ತು. ಅದರಲ್ಲಿ ನೀವು ಎಷ್ಟೇ ಅದಕ್ಕೆ ಹಾರಗಳನ್ನು ಹಾಕಿ ಅದಕ್ಕೆ ಎಷ್ಟೇ ಬೇಕಾದರೂ ನೀವು ಅದಕ್ಕೆ ಸನ್ಮಾನವನ್ನು ಮಾಡಿ 1,000 ಜನವರನ್ನು ಸೇರಿಸಬೇಕಾದರೆ, ಆದರೆ ದೇಹಕ್ಕೆ ನಾನು ಸನ್ಮಾನವನ್ನು ಮಾಡಿದೆ ಅಂತ ಹೇಳಿದಾಗ ಅವನ ಕೀರ್ತಿಗೆ ಮಾಡಿದ್ದಷ್ಟೇ. ಯಾರೋ ಒಬ್ಬ ಸತ್ತು ಹೋದಂತಹ ವ್ಯಕ್ತಿ ಅವನು ಒಳ್ಳೆಯ ಕೆಲಸವನ್ನು ಮಾಡಿದ್ದರೆ ಅವನ ಕೀರ್ತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಆ ದೇಹಕ್ಕೆ ಮಾನಾಪಮಾನಗಳನ್ನು ಮಾಡಿದೆವು. ಹಾಗಿದ್ದರೆ ಮಾನಾಪಮಾನಗಳು ಎಲ್ಲಿಗಿತ್ತು? ದೇಹದಲ್ಲಿ ಇದ್ದಾಗ. ಯಾರೋ ಒಬ್ಬರು ದೇಹದಲ್ಲಿ ಬೇಕು. ಯಾರಿದ್ದದ್ದು? ಹಾಗಿದ್ರೆ ಮಾನವನ್ನು ತೆಗೆದುಕೊಳ್ಳಲಿಕ್ಕೆ, ಅವಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಯಾರೋ ಒಬ್ಬರು ಬೇಕು ಅಂತಾಯಿತು. ಯಾರು ಬೇಕು? ಒಳಗಡೆ ಸತ್ವ ಬೇಕು. ಸತ್ವ ಯಾವುದು ಕೇಳಿದರೆ ಸತ್. ಯಾವುದು ಸತ್? ಸತ್ ಅಂತ ಹೇಳಿದರೆ ಪ್ರಾಣ. ದೇವರೂ ಹೌದು, ಸತ್ ಅಂತ ಹೇಳಿದರೆ ಪ್ರಾಣ. ಅಂತಹ ಸತ್ವ ಉಳ್ಳಂತಹ ಪ್ರಾಣನನ್ನು ನಾವು ಇದ್ದಾಗ ಮಾತ್ರ ಹೇಳುವಂತಹದ್ದು. ಅದನ್ನೇ
ಹೇಳಿದ್ದು ಭಗವಂತ ಏನು ಮಾಡ್ತಾನೆ, ಈ ಭಗವದ್ ಆವೇಶ ಇದ್ದಾಗ ಭಗವಂತ ಆವೇಶ ಆಗಬೇಕು. ದೇಹದಲ್ಲಿ ಯಾರ ಆವೇಶ ಇರಬೇಕು? ದೇಹದಲ್ಲಿ ಭಗವಂತನ ಆವೇಶ ಇರಬೇಕು. ಭಗವಂತನ ಆವೇಶ ಇದ್ದಾಗ ಈ ಎಲ್ಲ ಕ್ರಿಯೆಗಳು ಕೂಡ ನಡೀತದೆ, ಮತ್ತು ಪ್ರವರ್ತನೆಯನ್ನು ಮಾಡ್ತದೆ. ಇದು ಹೇಗೆ ಕೇಳಿದರೆ ಕೈತವೋಕ್ತಿಗಳಲ್ಲ, ಇದು ಸುಮ್ಮನೆ ನಾವು ಕೆಲವು ಸಲ ಹೇಳುವಂಥದ್ದು ಉಂಟಲ್ವ, ನಮ್ಮದೇ ಅದಕ್ಕೆ ಪ್ರಮಾಣ, ಹಿಂದಿನ ಮಾತು ಮುಂದಿನ ಮಾತು ಏನೂ ಬೇಕಾಗಿಲ್ಲ. ನಾನು ಹೇಳಿದ್ದೇ ಮಾತು, ಅದು ಅದಕ್ಕೆ ಕೈತವೋಕ್ತಿಗಳು. ಸುಮ್ಮನೆ ಯಾವುದೇ ಪ್ರಮಾಣ ಇಲ್ಲದೆ ಹೇಳುವಂತಹ ಮಾತುಗಳಲ್ಲ ಇದು. ಇದು ಪ್ರಮಾಣ ಇದ್ದುಕೊಂಡು ಹೇಳುವಂತಹ ಮಾತುಗಳು. ನನ್ನ ಮಾತುಗಳು ಇದು ಪ್ರಮಾಣ ಭರಿತವಾದಂತಹ ಮಾತುಗಳು, ಕೇವಲ ಮಾತುಗಳಲ್ಲ. ಇದು ಕೈತವೋಕ್ತಿಗಳಲ್ಲ. ಶೇಷಫಣ ಆತಪತ್ರಗೆ, ಶೇಷಫಣ ಯಾರು? ಶೇಷಫಣ ಆದಿಶೇಷನನ್ನು ತಾನು ಫಣವಾಗಿ ಯಾರು ಉಳ್ಳವನು ಭಗವಂತ. ಆತಪತ್ರಗೆ ಜೀವಪಂಚಕ ವ್ರಾತವೆಂದಿಗೂ ಎಲ್ಲ ಏನು ಜೇವ ದೇವ ರಸೆ ಪಿತೃ ಪದ ನರಾಹ ಏನಿದ್ದಾರೋ ಅವರೆಲ್ಲರೂ ಕೂಡ ಇದ್ದಾರೆ. ಈ ಜಗತ್ತು ವ್ಯಾಪಾರ ಮಾಡ್ತಾ ಉಂಟು. ಏನಾದರೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ, ನಾನು ಎಲ್ಲ ಕೈಯನ್ನು ಕಾಲನ್ನು ಆಡಿಸ್ತಾ ಇದ್ದೇನೆ ಅಂತ ಹೇಳಿದರೆ ಯಾವಾಗ ನಾನು ಕೈಯನ್ನು ಕಾಲನ್ನು ಆಡಿಸ್ಲಿಕ್ಕೆ ಸಾಧ್ಯ? ದೇಹದಲ್ಲಿ ಭಗವಂತನ ಶಕ್ತಿ ಬೇಕು. ಭಗವಂತನೇ ಏನೂ ಕೂಡ ಮಾಡಲಿಲ್ಲ ಅಂತ ಹೇಳಿದರೆ ಮಾತು ಬರೋದಿಲ್ಲ, ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ, ಹೀಗೆ ಒಟ್ಟು ಸ್ತಬ್ಧನಾಗಿ ಬಿಡ್ತಾನೆ. ಅದೇ ರೀತಿಯಾಗಿ ಜಗತ್ತು ಸ್ತಬ್ಧವಾಗದೆ ಜಗತ್ತು ಯಾವುದೋ ಒಂದು ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಉಂಟು ಅಂತಾದರೆ ಯಾರಿಂದ ಮಾಡ್ತಾ ಉಂಟು? ಬಹುಚಿತ್ರ ಜಗತ್ ಬಹುಧಾಕರಣ ಪ್ರಶಕ್ತಿರನಂತ ಗುಣಪರಮ. ಭಗವಂತ ಜಗತ್ತಿನ ಒಳಗೆ ಪ್ರವೇಶವನ್ನು ಮಾಡಿ ಹೇಳಿದಲ್ವ, ಏಕೋ ವಿಷ್ಣು ಮಹದ್ಭೂತ, ಮಹದ್ಭೂತನಾದಿರಂತಹ ಭಗವಂತ ಪ್ರವೇಶವನ್ನು ಮಾಡಿ ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳನ್ನು ತಾನು ಮಾಡ್ತಾ ಇದ್ದಾನೆ. ಅದರಲ್ಲಿ ಭಗವಂತ ಛತ್ರೇ ಭೂತ ಮಣೇಂದ್ರ ಬಿಂದುದವಲಂ ಲಕ್ಷ್ಮೀ ನರಸಿಂಹಂ ಬಲಿ. ಭಗವಂತನಿಗೆ ಛತ್ರಿಯಾಗಿ ಯಾರು ಇರುವಂತಹದ್ದು? ಶೇಷ. ಕೃಷ್ಣನನ್ನು ವಸುದೇವ ಕೊಂಡು ಹೋಗುವಾಗ ಯಾವುದೇ ರೀತಿಯಾದಂತಹ ಬಾಹ್ಯವಾದಂತಹ ಅವನನ್ನು ಮಳೆ ಅವನನ್ನು ಬಾಧಿಸಬಾರದು ಎಂಬುದಾಗಿ ಶೇಷ ತಾನು ಪೂರ್ಣವಾಗಿ ತನ್ನ ಹೆಡೆಯನ್ನು ಅಗಲಿಸಿ ತಾನು ಅವನನ್ನು ರಕ್ಷಣೆ ಮಾಡ್ತಾನೆ. ಯಾಕೆ? ಮೂಲ ಸ್ವರೂಪದಲ್ಲಿ ಭಗವಂತ ಯಾರ ಮೇಲೆ ಶಯನವನ್ನು ಮಾಡಿದ್ದಾನೆ? ಭಗವಂತ ಶೇಷಶಾಹಿಯಾಗಿ ತಾನು ಶಯನವನ್ನು ಮಾಡಿದ್ದಾನೆ. ಅಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಈ ರೀತಿಯಾದಂತಹ ಉಪಾಸನೆಯಿಂದಾಗಿ ನಮಗೆ ಏನಾಗಬೇಕು ಕೇಳಿದರೆ, ಭಗವಂತ ನಮ್ಮಲ್ಲಿಯೂ ಕೂಡ ನಾವು ಏನಾದರೂ ಕೂಡ ಮಾತನಾಡ್ತೇವೆ, ನಾವು ಏನಾದರೂ ಕೂಡ ಮಾತನಾಡಿದ್ದು ಇನ್ನೊಬ್ಬರಿಗೆ ಅರ್ಥವಾಗಬೇಕು, ನಾನು ಮಾತನಾಡಿದಂತಹ ವಾಕ್ ವಿಚಾರಗಳು ಇನ್ನೊಬ್ಬರನ್ನು ಹೊಕ್ಕಬೇಕು ಅಂತಾದರೆ ಅದಕ್ಕೆ ಎಲ್ಲ ಚಿಂತನೆಗಳು ಅತೀ ಅವಶ್ಯಕ. ಯಾಕೆ ಅಂತ ಕೇಳಿದರೆ, ಭಗವಂತ ಇಲ್ಲದಿದ್ದರೆ ನಾನು ಏನು ಮಾತನಾಡಿದರೂ ಕೂಡ ಏನು ಗೊತ್ತಾಗೋದಿಲ್ಲ. ನಾನು ಸೈನ್ ಲ್ಯಾಂಗ್ವೇಜ್ ಮೂಲಕ ಅಂತಹ ವ್ಯಕ್ತಿಗಳಿಗೆ ಬೇಕಾದರೂ ಅರ್ಥ ಆಗ್ಬೋದು. ಕೇವಲ ಯಾವುದೇ ಮಾತಿನ ಮೂಲಕವಾಗಿ ಏನೂ ಹೇಳದೆ ಕೇವಲ ಕೈ ಸನ್ನೆಯ ಮೂಲಕವಾಗಿ ಸಾಧ್ಯವೇ ಇಲ್ಲ. ಹಾಗಿದ್ದರೆ ಒಳಗಿದ್ದುಕೊಂಡು ಎಲ್ಲ ಜಗತ್ತಿನ ಆಗು ಹೋಗುಗಳನ್ನು, ಏನೋ ಒಂದು ಜಗತ್ತು ನಡೀತಾ ಉಂಟು ಅಂತಾದರೆ ಅದಕ್ಕಿರತಕ್ಕಂತಹ ಒಂದು ಸಾಮರ್ಥ್ಯ ಎಲ್ಲಿಂದ ಬಂತು? ಈ ಜಗತ್ತು ನಿನ್ನೆ ಇದ್ದಂತಹ ಜಗತ್ತು ಇವತ್ತಿಲ್ಲ. ಹಾಗಿದ್ದರೆ ಜಗತ್ತಿನ ಒಂದೊಂದು ಜೀವರಾಶಿಗಳು ಒಂದೊಂದು ರೀತಿಯಾಗಿದೆ. ಸ್ವೇದಜ, ಉದ್ಭಿಜ, ಕೆಲವೆಲ್ಲ ಮೊಟ್ಟೆಯಿಂದ ಬರ್ತವೆ, ಕೆಲವೆಲ್ಲ ಮರಿಯ ಮೂಲಕ ಬರ್ತವೆ, ಇನ್ನು ಕೆಲವು ಮೂಲಕವಾಗಿ ಬೆವರಿನ ಮೂಲಕವಾಗಿ ಬರ್ತವೆ, ಇನ್ನು ಕೆಲವು ಮೂಲಕವಾಗಿ ಇದನ್ನು ಬೀಜವನ್ನು ಒಡೆದು ತನ್ಮೂಲಕವಾಗಿ ಮೊಳಕೆ ಇತ್ಯಾದಿಗಳು ಬರ್ತವೆ. ಎಲ್ಲ ಅತ್ಯದ್ಭುತವಾದಂತಹ ಕ್ರಿಯೆಗಳು. ಸಾಮಾನ್ಯವಾದಂತಹ ಮೊಳಕೆ ಅದನ್ನು ಹೇಗೆ ಅದರಲ್ಲಿ ಶಕ್ತಿ ಇಲ್ಲದಿದ್ದರೆ ಮೊಳಕೆಯಲ್ಲಿ ಸಾಮರ್ಥ್ಯ ಹೇಗೆ? ಮೊಳಕೆಯ ಮೂಲಕವಾಗಿ ಒಂದು ಬೀಜವನ್ನು ಇಟ್ಟುಕೊಂಡಿದ್ವಿ, ಅದರ ಮೂಲಕವಾಗಿ ಅದು ನೀರಲ್ಲಿ ಹಾಕಿ ಅದನ್ನು ನೀರಿನಿಂದ ತೆಗೆದು 1-2 ದಿವಸಗಳ ಮೇಲೆ ಅದರಲ್ಲಿ ಮೊಳಕೆ ಬರಲಿಕ್ಕೆ ಶುರುವಾಯಿತು. ಮೊಳಕೆಯನ್ನು ಮಣ್ಣಿಗೆ ಹಾಕಿದಾಗ ಅದು ಗಿಡವಾಯಿತು, ಗಿಡವು ದೊಡ್ಡದಾಯಿತು, ಮರ ಆಯಿತು, ಮರದಿಂದ ಫಲ ಬರಲಿಕ್ಕೆ ಶುರುವಾಯಿತು. ಎಷ್ಟು ದೊಡ್ಡ ಪ್ರಕ್ರಿಯೆ!
ಹೇಗೆ ಯಾರು ಇದರ ಒಳಗಿದ್ದುಕೊಂಡು ಎಲ್ಲ ಕ್ರಿಯೆಗಳನ್ನು ಮಾಡುವಂತಹ ಸಾಮರ್ಥ್ಯ? ಏನೋ ನೀವು ಹೇಳಿ ಅದು ಮಣ್ಣಿನಲ್ಲಿರುವಂತಹ ಸಾಮರ್ಥ್ಯ, ಮಣ್ಣಿನಲ್ಲಿ ಆ ರೀತಿಯಾದಂತಹ ಶಕ್ತಿ ಇತ್ತು, ಅದು ಮೊಳಕೆಯ ಮೂಲಕವಾಗಿ ಹೊರಗೆ ಬಂತು ಅಂತ ಹೇಳಿದರೆ ಮೂರ್ಖ ಅಂತ ಹೇಳ್ತಾರೆ. ಏನಾದರೂ ಒಂದು ಶಕ್ತಿ ಬೇಕೇ ಬೇಕು. ಯಾವುದಾದರೂ ಒಂದು ಸಾಮಾನ್ಯವಾದಂತಹ ಶಕ್ತಿಯಲ್ಲ ಇದು. ಎಲ್ಲದರ ಹಿಂದೆ ಯಾವುದೋ ಒಂದು ಅತ್ಯದ್ಭುತವಾದಂತಹದ್ದು ಇದೆ. ಅದನ್ನು ಅರ್ಥ ಮಾಡಿಕೊಂಡು, ಅದನ್ನು ಅರ್ಥೈಸಿಕೊಂಡು ತನ್ಮೂಲಕವಾಗಿ ಅದರಲ್ಲಿ ಪ್ರವೃತ್ತಿಯನ್ನು ಮಾಡಿದಾಗ ನಮಗೆ ಅದರ ಆಂತರ್ಯ ಅರ್ಥ ಆಗುವಂತಹದ್ದು. ಅದಕ್ಕೋಸ್ಕರ ಭಗವಂತನನ್ನು ನಾವು ಈ ರೀತಿಯಾದಂತಹ ಈ ತೆರನಾಗಿ ನಾವು ಉಪಾಸನೆ ಮಾಡುವ ಭಗವಂತ ಇಡೀ ಜಗತ್ತಿನ ಭೂತನಾಗಿ ಸಾಮಾನ್ಯವಾದಂತಹ ಯಕ್ಕಶ್ಚಿತ್ ಯಾವುದೋ ಒಂದು ದುಷ್ಟಗ್ರಹ ಆವೇಶಕ್ಕೆ ಒಳಪಟ್ಟಂತಹ ಜೀವರಾಶಿ ವಿಪರೀತವಾಗಿ ತಿಂತಾನೆ, ವಿಪರೀತವಾಗಿ ಮಾತನಾಡ್ತಾನೆ, ವಿಪರೀತವಾಗಿ ಏನನ್ನೋ ಮಾಡ್ತಾನೆ. ಅವನ ಸಹಜ ಸಾಮರ್ಥ್ಯ ಅಲ್ಲ. ಅವನ ಸಹಜ ಸಾಮರ್ಥ್ಯಕ್ಕಿಂತ ಭಿನ್ನವಾದಂತಹ ಸಾಮರ್ಥ್ಯ ಎಲ್ಲಿಂದಲೋ ಬಂತವನಿಗೆ. ಹಾಗೆಂದರೆ ಜಗತ್ತು ಹೇಗಾಯಿತು? ಇಷ್ಟೆಲ್ಲ ವಿಸ್ತಾರವಾಗಲಿಕ್ಕೆ ಹೇಗೆ ಸಾಧ್ಯ? ಇಷ್ಟೆಲ್ಲ ವಿಸ್ತಾರವಾಗಿ ಈ ಜಗತ್ತಿಗೆ ಇದರಲ್ಲಿ ಕ್ರಿಯಾಶಕ್ತಿಯನ್ನು ಕೊಟ್ಟು ಇದರಲ್ಲಿ ತತ್ಸೃಷ್ಟ ತದೇವಾನುಪ್ರವಿಶತ್, ಇದನ್ನು ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಒಳಗೆ ಪ್ರವೇಶ ಮಾಡಿ ತಾನು ಆಯಾಯ ನಾಮಕನಾಗಿ ಇದ್ದಾನಲ್ವ, ಇದು ಯಾರು ಎಂಬುದನ್ನು ಚಿಂತನೆ ಮಾಡಿದಾಗ ನಮಗೆ ಅರ್ಥವಾಗುವಂತಹದ್ದು. ಅದಕ್ಕೋಸ್ಕರ ಅಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಎಂಬುದಾಗಿ ಇಲ್ಲಿ ತಿಳಿಸಿಕೊಡುತ್ತಾರೆ. ಅದಾದ ಮೇಲೆ ಮುಂದೆ ಭಗವಂತ ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡಿದ್ದಾನೆ. ಅದರಲ್ಲಿ ಎಲ್ಲಿ ರೂಪಗಳು ಸಾಮಾನ್ಯವಾಗಿ ನಮಗೆ ಪುರುಷ ಸೂಕ್ತದಲ್ಲಿ ಗೊತ್ತಾಗುವಂತಹದ್ದು ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ ಉದಯೇತ್ ಪುರುಷ ಪಾದೋಸ್ಯೇಹಾಭವಾತ್ ಪುನಃ. ಇದು ಭಗವಂತನ ವಿರಾಟ್ ರೂಪದ, ಭಗವಂತನ ಒಂದು ಅತ್ಯಂತ ವಿರಾಟ್ ರೂಪದ ಚಿಂತನೆಯನ್ನು ನಮಗೆ ಪುರುಷ ಸೂಕ್ತ ಕೊಡುವಂತಹದ್ದು. ಆ ವಿರಾಟ್ ರೂಪದ ಚಿಂತನೆಯಲ್ಲಿ ನಮಗೆ ವಾಮನ ರೂಪವನ್ನು ನಾವು ಚಿಂತನೆ ಮಾಡಿದಾಗ ಗೊತ್ತಾಗ್ತದೆ. ವಾಮನ ಸಣ್ಣ ವಟು, ಅಂತಹ ವಟು ಏನಾದ ಕೇಳಿದ್ರೆ ಬಲಿಗೋಸ್ಕರವಾಗಿ ಕೇಳಿದಂತಹ 3 ಹೆಜ್ಜೆಗೋಸ್ಕರವಾಗಿ ತ್ರಿವಿಕ್ರಮ ರೂಪವನ್ನು ತಾಳಿಕೊಂಡು 3 ಹೆಜ್ಜೆ ಕೊಡು ಅಂತ ಹೇಳಿಕೊಂಡು 3 ಹೆಜ್ಜೆಯನ್ನು ಅಳೆದು ಅವನನ್ನು ಬಲಿಯನ್ನು ಪಾತಾಳಕ್ಕೆ ಕಳಿಸಿದ. ಭಗವಂತ ಎಲ್ಲ ವಿರಾಟ್ ರೂಪದ ಚಿಂತನೆಯನ್ನು ಕೊಡ್ತದಲ್ವ, ಅದರಲ್ಲಿ ಎಲ್ಲಿ ಎಷ್ಟೆಷ್ಟು ರೂಪಗಳಿದೆ ಅಂತ ಕೇಳಿದರೆ ಅದನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಡುತ್ತಾರೆ. ಭಗವಂತನ ವಿರಾಟ್ ರೂಪಗಳು ಎಲ್ಲಿ ಇದೆ ಕೇಳಿದರೆ ದಿವಿಯೊಳಿಪ್ಪವು 3 ಪಾದಗಳು ಅವನಿಯೊಳಗಿಹದೊಂದು ಈ ವಿಧ ಕವಿಬೇರೀಡಿತ ಕರೆಸುವ ಚತುಷ್ಪಾದ ತಾನೆಂದು. ಭಗವಂತ ಇಡೀ ವಿರಾಟ್ ರೂಪದಲ್ಲಿದ್ದಾನಲ್ವ, ಎಲ್ಲಿ ಯಾವ ರೂಪದಲ್ಲಿದ್ದಾನೆ ಎಂತೆಂಬುದನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಡ್ತಾರೆ. ಇದು ದಿವಿ ಆಕಾಶ ಸ್ವರ್ಗದಲ್ಲಿ ಇರುವಂತಹ ರೂಪ. ಅದಾದ ಮೇಲೆ ಇನ್ನೊಂದು ಭೂಮಿಯಲ್ಲಿ. ಇದು ಯಾರು ಹೇಳುವಂತಹದ್ದು ಕೇಳಿದರೆ ಕವಿಭಿರೀಡಿತ ಭಗವಂತ. ಇದಕ್ಕೆ ಪ್ರೇಮ ಏನೋ ಭಾಗವತದ ಮತನ್ನು ನೋಡ್ಬೋದು. ಪಾದೋಸ್ಯ ಸರ್ವಭೂತಾನಿ ಪುಂಸಸ್ಥಿತೋ ವಿಧೋ ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧೋ ದಾಯಿಮೂರ್ಧಸು. ಅಮೃತ, ಕ್ಷೇಮ, ಅಭಯ 3 ರೂಪಗಳಿದೆ. ಭಗವಂತನ ಅಮೃತ, ಒಂದು ಕ್ಷೇಮ, ಇನ್ನೊಂದು ಅಭಯ ಅಂತ. ಇದು ನಮಗೆ ನಾವು ನಿತ್ಯದಲ್ಲಿಯೂ ಕೂಡ ಉಪಾಸನೆ ಮಾಡಬೇಕಾದಂತಹದ್ದು. ನಮಗೆ ಅಮೃತತ್ವ ಬೇಕು ಅಂತ ಹೇಳಿದರೆ ಭಗವಂತನನ್ನು ಅಮೃತ ರೂಪನನ್ನಾಗಿ ಉಪಾಸನೆ ಮಾಡುವ. ಕ್ಷೇಮ ಬೇಕು, ನಮಗೆ ಒಳ್ಳೆಯ ರೀತಿಯಾದಂತಹ ಕ್ಷೇಮ ಬೇಕು ಅಂತ ಹೇಳಿದರೆ ಭಗವಂತನನ್ನು ಕ್ಷೇಮ ಎಂಬಂತಹ ಧಾಮದಲ್ಲಿದ್ದಾನೆ ಅಂತ ಎಂಬುದಾಗಿ ಉಪಾಸನೆ ಮಾಡುವ. ನಮಗೆ ಅಭಯ ಬೇಕು, ನಮಗೆ ಒಳ್ಳೆಯ ರೀತಿಯಾದಂತಹ ಭಯ ಪರಿಹಾರವಾಗಬೇಕು, ಯಾವುದೇ ರೀತಿಯಾದಂತಹ ಭಯಗಳು ನಮ್ಮನ್ನು ಬಾಧಿಸಬಾರ್ದು ಅಂತ ಹೇಳಿದರೆ ಭಗವಂತನನ್ನು ಅಭಯ ರೂಪವಾಗಿ ನಾವು ಉಪಾಸನೆ ಮಾಡಬೇಕು. ಇದು ಭಗವಂತನ 3 ರೂಪಗಳು. ಇದು 3 ಲೋಕದಲ್ಲಿ 3 ಅಮೃತ, ಕ್ಷೇಮ, ಅಭಯ, ತ್ರಿಮೂರ್ಧ ದಾಯಿಮೂರ್ಧಸು. ಇದು 3 ರೂಪಗಳು ಕೂಡ ಇದಿರುವಂತಹದ್ದು. ಬೇಕಾದಷ್ಟು ವೈಕುಂಠದಲ್ಲಿ ಅನಂತಾಸನದಲ್ಲಿ ಶ್ವೇತದ್ವೀಪ,
ಅನಂತಾಸನ, ವೈಕುಂಠ. ಈ 3 ರೂಪಗಳಲ್ಲಿ ಅಮೃತ, ಕ್ಷೇಮ, ಅಭಯ 3 ರೂಪಗಳು 3 ಲೋಕಗಳಲ್ಲಿ. ಹೀಗೆ ನಮಗೆ ಭಗವಂತ ತಾನಿರ್ತಾನೆ. ಈ 3 ಲೋಕಗಳಲ್ಲಿ 3 ರೂಪಗಳಲ್ಲಿ 3 ರೂಪಗಳ ಕೇಳಿದ್ರೆ ಪರಮಾತ್ಮನೇ ಶತಮೇಕ ರೂಪಣೆ, ದಶರೂಪಣೆ, ಶತಸಹಸ್ರ ರೂಪಣೆ, ಅವಿಕಾರಿಣೆ, ಸ್ಫುಟಂ ಅನಂತ ರೂಪಣೆ. 3 ರೂಪವಿದೆ, ದಶರೂಪವೂ ಇದೆ, ಅನಂತ ಸಹಸ್ರ ರೂಪವೂ ಇದೆ, ಬೇಕಾದಷ್ಟು ರೂಪಗಳು ಇದೆ. ಎಲ್ಲ ರೂಪಗಳು ಕೂಡ ಅನಂತ. ಈ ಇದರಲ್ಲಿ ಇಷ್ಟೇ ರೂಪಗಳು ಅಂತ ಹೇಳಿಕೊಂಡು ಅವನ ರೂಪಗಳಿಗೆ ಫುಲ್ ಸ್ಟಾಪ್ ಇಡಬೇಡಿ. ಯಾಕೆ ಕೇಳಿದರೆ ಫುಲ್ ಸ್ಟಾಪ್ ಉಳ್ಳವರು ನಾನು ಯಾವುದೋ ಒಂದು ದಿವಸ ನಾನು ಕೊನೆಯಾಗುವವನು. ಆದರೆ ಕೊನೆ ಇಲ್ಲದವನು ಅವನು ಅನಂತ, ಅವನು ಅಚ್ಯುತ. ಯಾಕೆ ಕೇಳಿದರೆ ಅವನನ್ನು ಉಪನಿಷತ್ತುಗಳು ಅವನನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹೇಳಿದ್ದು ಏನು ಕೇಳಿದರೆ ಭಗವಂತ ಅಚ್ಯುತಾನಂತ ಗೋವಿಂದ ಅಂತಲೇ ಅವನನ್ನು ಹೇಳಿದ್ದು. ಅದರಿಂದ ಅವನಿಗೆ ಚ್ಯುತಿ ಇಲ್ಲ, ಸೀಮೆ ಇಲ್ಲ, ಮತ್ತು ಅವನನ್ನು ಯಾವತ್ತೂ ಕೂಡ ಕೊನೆ ಇಲ್ಲ. ಈ ರೀತಿಯಾಗಿ ಅವನ ಉಪಾಸನೆ ನಡೆಸಬೇಕು ಅಂತ. ಅದಕ್ಕೋಸ್ಕರ ನಾರಾಯಣ ವಸುದೇವೋ ವೈಕುಂಠ ಇದಿತೇ ತ್ರಯ ಅನಂತಶಯನಂತದ ಅನಂತಾಸನಂ ಮರೆ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯಾದಂತಹ ಉಪಾಸನೆಗಳನ್ನು ಹೇಳ್ತಾರೆ. ಇಲ್ಲಿ ಛಾಂದೋಗ್ಯೋಪನಿಷತ್ತನ್ನು ಕೂಡ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿಗಳನ್ನು ಎಲ್ಲ ರೂಪಗಳು ಯಾಕೆ ಕೇಳಿದರೆ ನಮಗೆ ಎಲ್ಲ ಚಿಂತನೆಗಳು ಕೂಡ ತುಂಬ ಕಷ್ಟ. ನನಗೆ ಉಪನಿಷತ್ತುಗಳಾಗಲಿ ಅಥವಾ ಇನ್ನಿತರ ಯಾವುದೋ ರೂಪಗಳನ್ನು ನಮಗೆ ರಾಮದೇವರನ್ನು ನೋಡಿ ಹೋದಾಗಲೇ ನಮಗೆ ರಾಮದೇವರ ರೂಪ ನೆನಪಿಗೆ ಬರುವುದಿಲ್ಲ. ಕೃಷ್ಣನನ್ನು ನೋಡ್ತೇವೆ, ಕೃಷ್ಣನ ರೂಪ ನಮಗೆ ನೆನಪು ಬರುವುದಿಲ್ಲ. ಶ್ರೀನಿವಾಸನನ್ನು ನೋಡ್ತೇವೆ, ಶ್ರೀನಿವಾಸನ ಆಭರಣಗಳೇ ನೆನಪಾಗಲಿಕ್ಕೆ ಶುರುವಾಗಿದೆ. ಕೈಯಲ್ಲಿ ಹಾಕ್ಕೊಂಡಿದ್ದಾನೆ, ಕಿವಿಯಲ್ಲಿ ಹಾಕ್ಕೊಂಡಿದ್ದಾನೆ, ಸೊಂಟಕ್ಕೆ ಹಾಕ್ಕೊಂಡಿದ್ದಾನೆ, ಎಲ್ಲ ಕಡೆಗಳಲ್ಲೂ ಕೂಡ ಆಭರಣಗಳೇ ನಮಗೆ ನೆನಪಿಗೆ ಬರುವಂಥದ್ದು. ಅವನ ಸ್ವರೂಪ ಅವನು ನಮಗೆ ಚಿಂತನೆ ಬರೋದೇ ಇಲ್ಲ. ಅದರಿಂದ ಯಾವುದನ್ನು ನಾವು ನೋಡಬೇಕು, ಭಗವಂತನನ್ನು ನೋಡಿದಾಗ ಅವನ ಪಾದ ಇತ್ಯಾದಿಗಳನ್ನು ನೋಡ್ತಾ ಅವನ ಸ್ವರೂಪವನ್ನು ನಮ್ಮ ಚಿಂತನೆ ಮಾಡಬೇಕು. ಆ ಸ್ವರೂಪವನ್ನು ಹೃದ್ಗತವನ್ನಾಗಿ ಮಾಡಿಕೊಂಡಾಗ ಹೃದ್ಗತವಾದಂತಹ ರೂಪವನ್ನು ಮತ್ತೆ ನಾವು ಮನೆಯಲ್ಲಿ ಚಿಂತನೆ ಮಾಡಬೇಕು. ದೇವಸ್ಥಾನಕ್ಕೆ ದೇವಾಲಯಕ್ಕೆ ಬಂದು ಏನು ಮಾಡಬೇಕು ಅಂದರೆ ಭಗವಂತನ ರೂಪವನ್ನು ಸರಿಯಾಗಿ ಚೆನ್ನಾಗಿ ನೋಡಬೇಕು. ಚೆನ್ನಾಗಿ ನೋಡಿ ಅನಂತರ ಅದನ್ನು ಹೃದ್ಗತವನ್ನಾಗಿ ಮಾಡಿ ಅನಂತರ ಮನೆಯಲ್ಲಿ ಆ ರೂಪದ ಉಪಾಸನೆ, ಆ ರೂಪದ ಧ್ಯಾನ, ಆ ರೂಪದ ಚಿಂತನೆಯನ್ನು ನಡೆಸ್ತಾ ಇರಬೇಕು. ಅದಕ್ಕೋಸ್ಕರ ಈ ಎಲ್ಲ ಚಿಂತನೆಗಳನ್ನು ನಮಗೆ ತಿಳಿಸುವಂತಹದ್ದು. ಈ ಎಲ್ಲ ಚಿಂತನೆಗಳನ್ನು, ಉಪಾಸನೆಗಳನ್ನು ಮಾಡುವ ಮೂಲಕವಾಗಿ ಎಲ್ಲ ರೀತಿಯಾದಂತಹ ಚಿಂತನೆಗಳನ್ನು ಮಾಡಿದ್ದರಿಂದಾಗಿ ಭಗವಂತ ನಮಗೆ ಬೇಕಾಗುವಂತಹ ಅನುಗ್ರಹ ಯಾವುದನ್ನು ಕೊಡಬೇಕು ಅದನ್ನು ಭಗವಂತ ನಮಗೆ ನೀಡ್ತಾನೆ ಅಂತ ಹೇಳ್ತಾರೆ. ಭವಕ್ಕೆ ಇವನ ಚತುಷ್ಟಯಗಳನ್ನು ಭವಕ್ಕೆ ತಂದು ನಿರಂತರದಿ ಉದ್ಧವನ ಸಖ ಸರ್ವಾಂತರಾತ್ಮಕನೆಂದು ನಂಬಿಸಿರು. ಭಗವಂತ ಈ ಎಲ್ಲವನ್ನೂ ಕೂಡ ಚಿಂತನೆ ನಡೆಸಿದ್ರಿಂದಾಗಿ ಭಗವಂತ ಏನಾಗಿದ್ದಾನೆ, ಉದ್ಧವ ಸಖ. ನಮಗೆ ಕೃಷ್ಣ ಸಖ ಅಂತ ಅವನು ಉಪಾಸನೆ ಮಾಡುವ ಭಗವಂತ ಕೃಷ್ಣ ಸಖನಾದ. ಯಾರು ಕೃಷ್ಣ ಸಖ ಅಂತ ಕೇಳಿದ್ರೆ ಕೃಷ್ಣನ ಸಖ್ಯವನ್ನು ಮಾಡಿದವನು ಯಾರು? ಅರ್ಜುನ. ಅರ್ಜುನ ಕೃಷ್ಣನನ್ನು ಏನು ಅಂತ ಚಿಂತನೆ ಮಾಡಿದ ಕೇಳಿದರೆ ನನಗೆ ಸಖ, ನನಗೆ ಬೇರೆ ಯಾರೂ ಕೂಡ ಗೆಳೆಯರಿಲ್ಲ, ನನಗೆ ಅತ್ಯಂತ ಆಪ್ತನಾಗಿ ಯಾರಾದರೂ ಇದ್ದಾನೆ ಅಂತಾದರೆ ಅದು ಅವನು ಮಾತ್ರ. ಅದಕ್ಕೋಸ್ಕರ ಕೃಷ್ಣ ಸಖ ಭಗವಂತನನ್ನು ಉಪಾಸನೆ. ಅದಕ್ಕೋಸ್ಕರ ಈ ಉಪಾಸನೆಗಳು ಉದ್ಧವ ಪ್ರಿಯ, ಪಾಂಡವ ಪ್ರಿಯ, ಪಾರ್ಥಸಾರಥೆ, ಅನಾಥ ರಕ್ಷಕ ಎಲ್ಲ ಚಿಂತನೆಗಳು ನಮಗೆ ಕೊಟ್ಟಿರುವಂತಹದ್ದು. ಯಾಕೆ ಕೇಳಿದ್ರೆ ನಾವು ಅದನ್ನು ನಿತ್ಯದಲ್ಲಿಯೂ ಕೂಡ ಚಿಂತನೆ ನಡೆಸಿ ಅದನ್ನು ನಾವು ಹೇಳುವ ಮೂಲಕವಾಗಿ ನಮ್ಮ ಜೀವನದ ಉದ್ಧಾರವನ್ನು ಮಾಡುವುದಕ್ಕೋಸ್ಕರ. ಭಗವಂತ ಉದ್ಧವನನ್ನು ಉದ್ಧಾರ ಮಾಡಿದ, ಪಾಂಡವನನ್ನು ಉದ್ಧಾರ ಮಾಡಿದ, ಇವರನ್ನು ಉದ್ಧಾರ ಮಾಡಿದ. ಸರಿ, ಅದನ್ನು ನಾನು ಹೇಳಿದ್ರಿಂದಾಗಿ ನನಗೇನಾಯಿತು? ಪಾಂಡವ ಪ್ರಿಯ, ಪಾರ್ಥಸಾರಥೆ, ಅನಾಥ ರಕ್ಷಕ ಹೀಗೆ ಹೇಳಿದ್ರಿಂದಾಗಿ ನನಗೇನಾದರೂ ಲಾಭ ಉಂಟಾ? ಅವನಿಗೆ ಉದ್ಧಾರ ಮಾಡಿದ, ಅವನನ್ನು ಪ್ರೀತಿಗೆ ಪಾತ್ರನಾದ ಅಂತ ಹೇಳಿದರೆ ಅದರಿಂದ ನನಗೇನಾಯಿತು? ಪಾಂಡವನಿಗೆ ಉದ್ಧಾರ ಮಾಡಿದ, ಪಾಂಡವರನ್ನು ಉದ್ಧಾರ ಮಾಡಿದ, ಅರ್ಜುನನನ್ನು ಉದ್ಧಾರ ಮಾಡಿದ, ವಿದುರನನ್ನು ಉದ್ಧಾರ ಮಾಡಿದ, ಕುಂತಿಯನ್ನು ಉದ್ಧಾರ ಮಾಡಿದ, ಅಂಬರೀಷನನ್ನು ಉದ್ಧಾರ ಮಾಡಿದ, ಪ್ರಹ್ಲಾದನನ್ನು ಉದ್ಧಾರ ಮಾಡಿದ. ನನಗೆ ಅವರನ್ನು ಉದ್ಧಾರ ಮಾಡಿದ್ರಿಂದಾಗಿ ಅವರು ಉದ್ಧಾರ ಆದರು. ಇದನ್ನು ನಾನು ಹೇಳಿದ್ರಿಂದಾಗಿ ಯಾಕೆ ನನಗೇನು ಲಾಭ? ನಾನು
ನಾನು ಅದನ್ನು ಹೇಳಿದ್ದರಿಂದಾಗಿ ಅವರನ್ನು ಉದ್ಧಾರ ಮಾಡಿದಲ್ವ ಭಗವಂತ ನನ್ನನ್ನೂ ಕೂಡ ಅದೇ ರೀತಿಯಾಗಿ ಉದ್ಧಾರ ಮಾಡ್ತಾನೆ. ಇಲ್ಲದಿದ್ದರೆ ಈ ಮಾತುಗಳಿಗೆ ಅರ್ಥವೇ ಇಲ್ಲ. ಅವರೆಲ್ಲರೂ ಕೂಡ ಸ್ತುತಿಯನ್ನು ನಾವು ಹೇಳ್ತೇವೆ. ದೇವರ ಸ್ತೋತ್ರವನ್ನು, ದೇವರನ್ನು ಪ್ರದಕ್ಷಿಣೆ ಬರುವಾಗ ದೇವತಾ ಸ್ತೋತ್ರವನ್ನು ಹೇಳ್ತೇವೆ. ದೇವತಾ ಸ್ತೋತ್ರ ಯಾರದ್ದೋ ಒಬ್ಬ ಜ್ಞಾನಿಯ ಮಾತು. ಆ ಜ್ಞಾನಿಯ ಮಾತು ನನಗೇನು ಲಾಭ? ಅದರಿಂದ ಜ್ಞಾನಿಗಳ ಮಾತನ್ನು ನಾವು ಹೇಳಿದ್ರಿಂದಾಗಿ ನನಗೇನಾದರೂ ಲಾಭ ಉಂಟಾ ಅಂತ ಕೇಳಿದರೆ, ಜ್ಞಾನಿಗಳ ಮಾತನ್ನು ನಾನು ಹೇಳಿದ್ದರಿಂದಾಗಿ ನನಗೇನಾಯಿತು ಕೇಳಿದ್ರೆ, ಆ ರೀತಿಯಾದಂತಹ ನನಗೆ ಹೇಳಿದ್ದರಿಂದಾಗಿ ನನಗೂ ಕೂಡ ಭಗವಂತ ಆ ರೀತಿಯಾಗಿ ನನ್ನನ್ನು ಉದ್ಧಾರ ಮಾಡ್ತಾನೆ. ಭಗವಂತನನ್ನು ಸ್ತೋತ್ರ ಮಾಡ್ತೇವೆ. ಕೃಪಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಭಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್ ಅಂತ ಹೇಳಿಕೊಂಡು ರಾಜರು ಕೊಂಡಾಡ್ತಾರೆ. ಅದಾದ ಮೇಲೆ ಎಲ್ಲ ಮಾತುಗಳು ಕೂಡ ನನಗೇನು ಲಾಭ? ಅದಕ್ಕೋಸ್ಕರ ಇದು ಯಾಕೆ ಹೇಳಬೇಕು ಅಂತ ಕೇಳಿದರೆ, ನಾನು ಅದನ್ನು ಹೇಳಿದ್ದರಿಂದಾಗಿ ಭಗವಂತ ಅವನನ್ನು ಹೇಗೆ ಉದ್ಧಾರ ಮಾಡಿದ ಅದನ್ನು ಹೇಳಿರತಕ್ಕಂತಹ ವಕ್ತೃ ಅವನು ಯಾವ ಇಚ್ಛೆಯಿಂದಾಗಿ ಹೇಳಿದ್ದಾನೆ, ಆ ರೀತಿಯಾದಂತಹ ಉದ್ದೇಶದಿಂದಾಗಿ ಅವರು ಹೇಳಿದ್ದಾರಲ್ವ, ಅವರನ್ನು ಉದ್ಧಾರ ಮಾಡಿದ್ದಾರಲ್ವ. ಕೃಪಾವಲಂಬನಂ ದೇಹಿ ಕರುಣ ಹೇ ಕೃಷ್ಣ ಕಮಲೇಕ್ಷಣ ಭವಭಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ನಾನು ಈ ಭವಭಂಕಾರಣವದಲ್ಲಿ ಇದರ ನಾನು ಕೆಸರಿನಲ್ಲಿ ಮುಳುಗ್ತಾ ಇದ್ದೇನೆ. ಮತ್ತು ತ್ರಾಹಿ ತ್ರಾಹಿ ಜಗನ್ನಾಥ, ತ್ರಾಹಿ ತ್ರೈಂಗ ಪಾಲನೆ, ನನ್ನನ್ನು ಪಾಲನೆ ಮಾಡು, ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ಹೇಳಿದಾಗ, ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವಯ್ಯ, ನೀನು ವಾಸುದೇವನಾಗಿದ್ದೆ, ನೀನು ಅಚ್ಯುತನಾಗಿದ್ದೆ, ನೀನು ಅವ್ಯಯನಾಗಿದ್ದೆ, ನಿನಗೆ ಯಾವ ಕಾಲಕ್ಕೂ ಕೂಡ ನಾಶ ಇಲ್ಲ. ಅದರಿಂದ ಮಾಂ ಸಮುದ್ಧರ, ನನ್ನನ್ನು ಉದ್ಧಾರ ಮಾಡು ಗೋವಿಂದ, ನನ್ನನ್ನು ಉದ್ಧಾರ ಮಾಡು ಎಂಬಂತಹ ಪ್ರಾರ್ಥನೆಯನ್ನು ಮಾಡಿದ ಹಾಗಾಗ್ತದೆ. ಅದಕ್ಕೋಸ್ಕರ ಜ್ಞಾನಿಗಳ ಮಾತನ್ನು ನಾವು ಹೇಳಬೇಕು. ಇದಕ್ಕೆ ಬೇಕಾದಷ್ಟು ಛಾಂದೋಗ್ಯೋಪನಿಷತ್ತಿನ ಅದಕ್ಕೋಸ್ಕರ ಜ್ಞಾನಿಗಳಿಂದ ಸ್ತುತ್ಯ ಅಂತ. ಕವಿಭಿರೇಡಿತಂ ಕಲ್ಮಶಾಪಹಂ ಗೋಪಿಗೀತೆಯಲ್ಲಿ ಬರುವಂತಹದ್ದು. ಕವಿಭಿರೇಡಿತಂ ಕಲ್ಮಶಾಪಹಂ ಅಂತ. ಕವಿಗಳು ಅಂತ ಹೇಳಿದರೆ ಜ್ಞಾನಿಗಳು, ಸಾಮಾನ್ಯವಾದಂಥವರು ಮಾಡಿದ್ದಲ್ಲ. ಮಹಾಭಾರತವನ್ನು, ಭಾಗವತವನ್ನು ಅಥವಾ ಇನ್ನಿತರ ಪುರಾಣಗಳನ್ನು ಮಾಡಿದ್ದು ಯಾರು ಕೇಳಿದ್ರೆ ಜ್ಞಾನಿಗಳು. ಜ್ಞಾನಿಗಳು ಯಾಕೆ ಆ ಮಾತನ್ನು ಹೇಳಿದ್ದಾರೆ ಅಂತ ಕೇಳಿದರೆ, ಜ್ಞಾನಿಗಳ ಸತ್ವ ಅದರಲ್ಲಿ ಉಂಟು. ಜ್ಞಾನಿಗಳ ಸತ್ವ ಅಂತ ಹೇಳಿದರೆ, ಜ್ಞಾನಿಗಳು ಕೇಳುವಂತಹದ್ದು ಸ್ವಾಭಾವಿಕವಾಗಿ ಕೇಳಿರ್ತಾರೆ. ನಮ್ಮದು ಇಲ್ಲಿಂದ ಬರುವಂತಹ ಮಾತುಗಳು ಹೇಗೆ ಅಂತ ಕೇಳಿದ್ರೆ, ಕೇವಲ ನಾಮಕೆ ವಾಸ್ತೆ ಮಾತ್ರ ಅಂತ ಹೇಳಿಕೊಂಡು ಇಲ್ಲಿಂದ ಬರುವಂತಹ ಮಾತು. ಜ್ಞಾನಿಗಳ ಮಾತು ಹಾಗಲ್ಲ, ಅದು ಹೃದ್ಗತವಾಗಿ ಬರುವಂತಹ ಮಾತುಗಳು. ಈ ಹೃದ್ಗತವಾದಂತಹ ಮಾತುಗಳು ಭಗವಂತನಿಗೆ ಹತ್ತಿರವಾಗುವಂತಹದ್ದು. ಕಂಠಗತವಾಗಿ ಬರುವಂತಹದ್ದು, ಕಂಠದಿಂದ ಬರುವಂತಹ ಮಾತುಗಳು ಅದು ಇಲ್ಲಿಂದ ಬಂತು ಹಾಗೆ ಹೋಯಿತು. ಆದರೆ ಹೃದ್ಗತವಾಗಿ ಯಾವ ಮಾತುಗಳನ್ನು ಹೃದ್ಗತವಾಗಿ ನಾವು ಒಂದು ವಿಷಯವನ್ನು ನಾವು ಬೈಹಾರ್ಟ್ ಮಾಡಿದಾಗ ಕೇವಲ ಅದು ಏನು ಪುಸ್ತಕ ಹೇಳ್ಕೊಂಡ ಏನೋ ಹೇಳಿದ, ಅದು ಹೃದ್ಗತವಾಗಿಲ್ಲ ಅಂತಾದರೆ ಪರೀಕ್ಷೆಗೆ ಹೋಗಿ ಕೂತ್ಕೊಂಡಾಗ ಎಷ್ಟೇ ಯೋಚನೆ ಮಾಡಿದರೂ ಕೂಡ ಬರೋದಿಲ್ಲ. ಅದೇ ಆ ವಿಷಯವನ್ನು ಹೃದ್ಗತ ಮಾಡಿದಾಗ, ಹೃದಯಕ್ಕೆ ತೆಗೆದುಕೊಂಡಾಗ, ಒಳ್ಳೆಯ ರೀತಿಯಲ್ಲಿ ಅದರಲ್ಲಿರತಕ್ಕಂತಹ ಅಂಶಗಳನ್ನು ತಾನು ತನ್ನ ಮನಸ್ಸಿಗೆ ಅರಿತುಕೊಂಡಾಗ ಆವಾಗ ಆ ಮಾತು ತುಂಬ ಹತ್ತಿರವಾಗಲಿಕ್ಕೆ ಸಾಧ್ಯ. ನಾವು ದೇವರನ್ನು ನೋಡ್ತೇವೆ ಹೇಗೆ ಕೇಳಿದರೆ, ಕೇವಲ ಕಣ್ಣು ಮತ್ತು ದೇವರ ಮೂರ್ತಿ ಎರಡೇ ಸನ್ನಿಕರ್ಷವಾದ್ದು. ದೇವರ ಮೂರ್ತಿಯನ್ನು ನೋಡಿದೆ, ದೇವರ ಮೂರ್ತಿಯನ್ನು ನೋಡಲಿಕ್ಕೋಸ್ಕರ ಕಣ್ಣಿಗೆ ಸನ್ನಿಕರ್ಷ ಆಯಿತು. ಉಳಿದಂತಹದ್ದು ಕಿವಿಯೂ ಇರಲಿಲ್ಲ, ಮಾತು ಕೂಡ ಇಲ್ಲಿರಲಿಲ್ಲ, ಇನ್ನು ಎಲ್ಲ ಇಂದ್ರಿಯಗಳು ಕೂಡ, ಮನಸ್ಸಂತೂ ಅದು ಹೊರಗಡೆನೇ ಇತ್ತು, ಎಲ್ಲೋ ತಿರುಗ್ತಾ ಇತ್ತು. ಅದಕ್ಕೆ ಎಲ್ಲಿ ಏನು ತಗೊಳ್ಬೋದು, ಎಲ್ಲಿ ಏನು ತಿನ್ಬೋದು, ಎಲ್ಲಿ ಏನು ಸಿಗ್ತದೆ, ಹೀಗೆ ಯೋಚನೆ ಮಾಡ್ತಾ ಇತ್ತು. ಮತ್ತು ದೇವರನ್ನು ನೋಡಿದ್ದು ಯಾವುದು ಕೇಳಿದ್ರೆ, ಕಣ್ಣು ನೋಡಿದ್ದು, ಮೂರ್ತಿ ಕಂಡದ್ದು ಅಷ್ಟೇ. ಆದರೆ ಒಳಗಡೆ ಮೂರ್ತಿ ಕಂಡಿತ ಕೇಳಿದ್ರೆ ಒಳಗಡೆ ಯಾವ ಮೂರ್ತಿಯೂ ಕಾಣಲಿಲ್ಲ. ಯಾಕೆ? ಮೂರ್ತಿಯನ್ನು ಕಣ್ಣಿನಿಂದ ನೋಡಿದಾಗ ಗೊತ್ತಾಗಿಲ್ಲ, ಅದರ ರಿಫ್ಲೆಕ್ಷನ್ ಎಲ್ಲಿ ಆಗಬೇಕು ಹೇಳಿದ್ರೆ ಕಣ್ಣಿನಲ್ಲಿ ರಿಫ್ಲೆಕ್ಷನ್ ಆದರೆ ಸಾಕಾಗೋದಿಲ್ಲ. ಆ ಮೂರ್ತಿಯ ರಿಫ್ಲೆಕ್ಷನ್ ಅದು ನೇರ ಎಲ್ಲಿಗೆ ಬೀಳಬೇಕು ಕೇಳಿದ್ರೆ ಹೃದಯಕ್ಕೆ ಬೀಳಬೇಕು.
ಹೃದಯಕ್ಕೆ ಬಿತ್ತು ಅಂತಾದರೆ ಆವಾಗ ಸ್ವಾಭಾವಿಕ ಮನೆಗೆ ಹೋದಾಗಲೂ ಕೂಡ ಮೂರ್ತಿ ನೆನಪಾಗ್ತದೆ. ಇಲ್ಲದಿದ್ದರೆ ಮೊದಲು ಹೇಳಿದ ಹಾಗೇನೆ ನಾವು ದೇವರನ್ನು ನೋಡಿದಾಗ ದೇವರ ಆಭರಣ ಕಾಣಲಿಕ್ಕೆ ಶುರುವಾಗ್ತದೆ. ಕಣ್ಣು ಮುಚ್ಚಿದಾಗ ದೇವರಿಗೆ ಬಂಗಾರದ ಕಿರೀಟ ಇತ್ತು, ದೇವರಿಗೆ ವಜ್ರದ ಆಭರಣ ಇತ್ತು. ಶ್ರೀನಿವಾಸನನ್ನು ನೋಡ್ತೇವೆ ತಿರುಪತಿಗೆ ಹೋಗಿ, ಕಂಡದ್ದು ಏನು ಕೇಳಿದರೆ ಬಂಗಾರದ ಕಿರೀಟ ಕಾಣ್ತಾ ಉಂಟು, ಮುತ್ತಿನ ಕಿರೀಟ ಕಾಣ್ತಾ ಉಂಟು, ವಜ್ರದ ಕವಚ ಕಾಣ್ತಾ ಉಂಟು. ಹೀಗೇ ಕಂಡದ್ದು ಹೊರತು ವಾಸ್ತವಿಕವಾಗಿ ದೇವರನ್ನು ನೋಡಲೇ ಇಲ್ಲ. ಮತ್ತು ದೇವರ ಸ್ವಾಭಾವಿಕವಾಗಿ ಮೂರ್ತಿ ಕಾಣಬೇಕು ಅಂತಾದರೆ ಅದು ಹೃದ್ಗತವಾಗಿ ಆಗಬೇಕು. ಕಣ್ಣಿನ ಸಂಪರ್ಕ ಆಗೋದಲ್ಲ, ಹೃದಯದ ಸಂಪರ್ಕವಾಗಬೇಕು. ಹೃದಯದ ಸಂಪರ್ಕ ಮೂರ್ತಿಗೆ ಆಯಿತು ಅಂತ ಹೇಳಿದರೆ, ಹೃದಯದ ಸಂಪರ್ಕ ಆಗೋದು ಹೇಗೆ ಅಂತ ಕೇಳಿದರೆ ಮಾತು, ಇಂದ್ರಿಯ ಎಲ್ಲವೂ ಕೂಡ ಇದೇ ಕ್ಷೇತ್ರದಲ್ಲಿ ಇತ್ತು ಅಂತಾದರೆ ಆವಾಗ ಎಲ್ಲವೂ ಕೂಡ ಸಂಪರ್ಕವಾಗ್ತದೆ. ಮನೆಗೆ ಹೋದಾಗಲೂ ಕೂಡ ಅದೇ ಚಿಂತನೆ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಭಗವಂತನನ್ನು ಎಲ್ಲ ಜ್ಞಾನಿಗಳು, ಅಂಬರೀಷಾದಿಗಳು, ಪ್ರಹ್ಲಾದಾದಿಗಳು, ರಾಯರು ಮೊದಲಾದಂಥವರು ಯಾಕೆ ಅವರು ಪೂಜ್ಯರು ಅಂತ ಕೇಳಿದರೆ ಇದೇ ಕಾರಣದಿಂದ. ಅವರಲ್ಲಿ ಪೂಜ್ಯತ್ವ ಬಂದದ್ದು ಹೇಗೆ ಕೇಳಿದರೆ ಭಗವಂತನನ್ನು ಹೃದ್ಗತ ಮಾಡಿಕೊಂಡು. ಭಗವಂತನನ್ನು ಹೃದ್ಗತ ಮಾಡಿಕೊಳ್ಳುವುದು ಅಂತ ಹೇಳಿದರೆ ಭಗವಂತನನ್ನು ಬಿಡಲಿಲ್ಲ, ಯಾವುದೇ ಕಾಲಕ್ಕೂ ಕೂಡ ಭಗವಂತನನ್ನು ಬಿಡಲಿಲ್ಲ. ಆದ್ದರಿಂದಾಗಿ ಇವತ್ತಿಗೂ ಕೂಡ ಅವರು ಪೂಜ್ಯರಾಗಿ ಕೂತ್ಕೊಂಡಿದ್ದಾರೆ. ಹಾಗಿದ್ದರೆ ಪೂಜ್ಯತ್ವ ಬರುವಂತಹದ್ದು ಹೇಗೆ ಕೇಳಿದರೆ ನಾವು ರಾಯರನ್ನೇ ನೋಡುವ. ಆರಂಭದಲ್ಲಿ ಹೇಳಿದೆ ಅಲ್ವಾ, ಶಾಪಾನುಗ್ರಹ ಶಕ್ತೋನ್ಯ ಅಂತ. ಶಾಪ ಅನುಗ್ರಹ ಶಕ್ತಃ ಅನ್ಯ ರಾಘವೇಂದ್ರಾತ್ ನ ವಿದ್ಯತೆ ಏವ. ಇದು ಬೇರೆ ಯಾರೂ ಇಲ್ಲವೇ ಇಲ್ಲ. ಯಾಕೆ ಕೇಳಿದರೆ ಅವರಿಗೆ ಶಾಪ ಶಕ್ತಿ, ಅನುಗ್ರಹ ಶಕ್ತಿ. ಶಾಪವನ್ನು ಅದನ್ನು ವಿಪರೀತವಾಗಿ ಮಾಡುವಂತಹ ಸಾಮರ್ಥ್ಯ, ಅದನ್ನೇ ಅನುಗ್ರಹಕ್ಕೆ ಪರಿಣಾಮವನ್ನಾಗಿ ಅದನ್ನು ವಿಪರೀತವಾಗಿ ಮಾಡುವಂತಹ ಸಾಮರ್ಥ್ಯ ಎಲ್ಲಿಂದ ಬಂತು ಕೇಳಿದರೆ ರಾಯರದ್ದಲ್ಲ. ಹಾಗಾದರೆ ರಾಯರಿಗೆ ಎಲ್ಲಿಂದ ಬಂತು ಕೇಳಿದರೆ ರಾಯರು ಹೇಳುವಂತಹದ್ದು, ನಾನು ಒಬ್ಬನನ್ನು ನೋಡಿದೆ. ಯಾರನ್ನು ನೋಡಿದ್ದು ಕೇಳಿದರೆ ನಾನು ಒಬ್ಬನನ್ನು ಚಿಂತನೆ ಮಾಡಿದೆ. ನಾನು ಯಾರನ್ನು ಚಿಂತನೆ ಮಾಡಿದ್ದು ಕೇಳಿದರೆ ರಾಮನನ್ನು ಚಿಂತನೆ ಮಾಡಿದ್ದು ಹೇಗೆ? ಪ್ರಾಣದೇವರ ಮೂಲಕವಾಗಿ, ಪ್ರಾಣಸ್ಥನಾಗಿ, ಪ್ರಾಣ ಅಧಿಷ್ಠಾನದಲ್ಲಿ ರಾಮನ ಚಿಂತನೆಯನ್ನು ಮಾಡಿದ್ದು. ಆದ್ದರಿಂದ ರಾಯರ ಒಳಗಿರುವಂತಹ ಪ್ರಾಣದ ಒಳಗಿರತಕ್ಕಂತಹ ರಾಮ ಎಲ್ಲ ಮೂರು ಅಧಿಷ್ಠಾನಗಳ ಮೂಲಕವಾಗಿ ನಮಗೆ ಚಿಂತನೆ ನಡೆಸಬೇಕು ಎಂಬಂತಹ ಒಂದು ಸೂಕ್ಷ್ಮ ವಿಚಾರವನ್ನು ದಾಸರು ನಮಗೆ ತೋಟಿದ್ದಾರೆ. ಹೀಗೆ ಇನ್ನಷ್ಟು ವಿಸ್ತೃತವಾದಂತಹ ವಿಚಾರಗಳು ದಾಸರು ಅದನ್ನು ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರತಿವಾದಂ ಯತ್ಪುರಮೇ ಪರಮಸ್ತು.